सहनावतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ರೇಯ ಉಪನಿಷತ್ತಿನ ಶಾಂತಿ ಮಂತ್ರ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ತೈತ್ರೇಯ ಉಪನಿಷತ್ತು ಉಪಾಸನೆಗಳ ಬಗ್ಗೆ, ವ್ಯಾಹೃತ ಉಪಾಸನೆ, ಪಾಂಕ್ತ ಉಪಾಸನೆ, ಓಂಕಾರ ಉಪಾಸನೆಗಳ ಬಗ್ಗೆ ನೋಡಿದ್ವಿ. ಈ ಉಪಾಸನೆ ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂದರೆ, ಪ್ರಪಂಚವನ್ನ ಪವಿತ್ರವಾಗಿ ನೋಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಂದರೆ ಆ ಪ್ರಪಂಚದಲ್ಲಿ ಆ ಡಿವಿನಿಟಿ ಇದೆ, ಆ ಡಿವಿನಿಟಿಯನ್ನು ನಾವು ಕಾಣ್ಕೊಳ್ಬೇಕು ಅನ್ನೋದಾದರೆ ಉಪಾಸನೆ ಮುಖ್ಯ. ಎಲ್ಲವೂ ಭಗವಂತನೇ ಆಗಿದ್ದಾನೆ ಅನ್ನೋ ಭಾವನೆಯನ್ನು ತರಲಿಕ್ಕೆ ವ್ಯಾಹೃತ ಉಪಾಸನೆ, ಪಾಂಕ್ತ ಉಪಾಸನೆ ಎಲ್ಲ ಆದಮೇಲೆ ಓಂಕಾರ ಉಪಾಸನೆ ಆದಮೇಲೆ ಶಿಷ್ಯನಿಗೆ ಗುರುಗಳು ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನಂತ? ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡ. ನೀನು ಏನೇ ಮಾಡ್ತಾ ಇರು, ಪ್ರತಿದಿನವೂ ಏನಾದರೂ ನೀನು ಆಚರಣೆ ಮಾಡ್ತಾನೆ ಇರ್ತೀಯ. ಅದೆಲ್ಲ ಆಚರಣೆ ಮಾಡ್ತಾ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಮಾಡಲೇಬೇಕು. ಅದು ಅನುಶಾಸನ. ಇಟ್ಸ್ ಅನ್ ಆರ್ಡರ್. ಚಾಯ್ಸ್ ಕೊಡ್ತಾ ಇಲ್ಲ ನಮ್ಗಲ್ಲಿ ಗುರುಗಳು. ಇಟ್ಸ್ ಅನ್ ಆರ್ಡರ್. ಹೇಳ್ತಾ ಇದ್ದಾರೆ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಮಾಡಲೇಬೇಕು ಅಂತ. ಯಾತಕ್ಕೆ? ಸುಸಂಸ್ಕೃತರಾಗಬೇಕು ಅನ್ನೋದಾದರೆ ಸ್ವಾಧ್ಯಾಯ ಪ್ರವಚನವನ್ನು ನಿತ್ಯವೂ ಮಾಡಬೇಕು ಅಂತ ಹೇಳ್ತಾರೆ. ಆ ಸ್ವಾಧ್ಯಾಯ ಪ್ರವಚನವನ್ನು ಮಾಡಲೇಬೇಕು ಅಂತ ಹೇಳುವಾಗ ಅಲ್ಲಿ 3 ಋಷಿಗಳು ಕಡೆಯಲ್ಲಿ ಏನು ಹೇಳ್ತಾರೆ? ಸತ್ಯವನ್ನು ನುಡಿದ್ರೆ ಸಾಕು, ಸತ್ಯವಂತನಾಗಿರು ಅಂತ. ಏನದು? ಸತ್ಯವಂತನಾದ ರಾಚೀತರನ ಅಭಿಪ್ರಾಯ. ಸತ್ಯವನ್ನು ನುಡಿಬೇಕು ಅಂತ ಅವನ ಅಭಿಪ್ರಾಯ ಆಗಿತ್ತು. ಅದಕ್ಕೆ ತಪೋನಿಷ್ಠನಾದ ಪೌರುಷಿಷ್ಠ ಏನು ಹೇಳ್ತಾನೆ? ತಪಸ್ಸನ್ನೇ ಮಾಡು ಅಂತ. ಸತ್ಯವನ್ನು ಹೇಳು, ತಪಸ್ಸನ್ನು ಮಾಡು. ತಪಸ್ಸು ಅಂದ್ರೇನು? ತಪಿಸೋದು. ತಪಿಸೋದು ಅಂದರೆ ನಮಗೆ ಹೈಯರ್, ಅದು ನಮಗೇನೋ ಒಂದು ಉತ್ತಮವಾದದ್ದು ಬೇಕು ಅನ್ನುವಾಗ ಚಿಕ್ಕದನ್ನು ಸಹಿಸ್ಕೊಳ್ತೀವಲ್ಲ, ತಿತಿಕ್ಷೆ ಅಂತ ಹೇಳ್ತೀವಿ. ಚಿಕ್ಕ ಕಾರಣಗಳನ್ನು, ಈಗ ಮಕ್ಕಳಿಗೆ ಚೆನ್ನಾಗಿರ್ಬೇಕು, ಅವರನ್ನು ಸುಖವಾಗಿಡಬೇಕು ಅಂತ ಅಂದ್ಕೊಳ್ಳುವಾಗ ತಾಯಿ ತನಗೇನು ಕಷ್ಟ ಬಂದರೂ ಸಹಿಸ್ಕೊಳ್ತಾಳೆ. ಅದು ತಪಸ್ಸು. ಎಷ್ಟೇ ಕಷ್ಟ ಬರಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನು ಎಲ್ಲವನ್ನು ಸಹಿಸ್ಕೊಳ್ತಾಳಲ್ಲ, ಅದನ್ನು ತಪಸ್ಸು ಅಂತ ಹೇಳೋದು. ತಪಸ್ಸನ್ನು ಮಾಡಬೇಕು ಅಂತ ಪೌರುಷಿಷ್ಟಿಯು ಹೇಳ್ತಾನೆ. ಆದರೆ ಈ ಮುದ್ಗಲನ ಮಗ, ಅವನೊಬ್ಬ ಋಷಿ, ಮುದ್ಗಲನ ಮಗನಾದ ಮೌದ್ಗಲ ಏನು ಹೇಳ್ತಾ ಇದ್ದಾನೆ? ನಾಕ ಮೌದ್ಗಲ್ಯನ ಅಭಿಪ್ರಾಯ ಏನಾಗಿರುತ್ತೆ? ನೀನು ಸ್ವಾಧ್ಯಾಯ ಪ್ರವಚನವನ್ನು ಮಾಡು, ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಮಾಡು, ಅದೇ ತಪಸ್ಸು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಋಷಿಗಳು ಅಷ್ಟು ಹೇಳಿಬಿಡ್ತಾರೆ. ಅಂದರೆ ಚಾಯ್ಸು,
ಸತ್ಯವನ್ನು ಹೇಳುವಂಥದ್ದು, ತಪಸ್ಸನ್ನು ಮಾಡುವಂಥದ್ದು, ಮತ್ತು ಇದು ಏನದು ಸ್ವಾಧ್ಯಾಯ ಪ್ರವಚನವನ್ನು ಮಾಡುವಂಥದ್ದು ಅಂತ. ಆದರೆ ನಮಗೆ ಗುರುಗಳು ಹೇಳೋದು ನಿತ್ಯವೂ ಸ್ವಾಧ್ಯಾಯ, ಏನನ್ನಾದರೂ ಸ್ವಲ್ಪನಾದರೂ ಓದಲೇಬೇಕು. ನೋಡಿ, ಮನಸ್ಸು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ವಿಚಾರಕ್ಕೆ ಅದು ಡಿಸ್ಟರ್ಬ್ ಆಗಿಬಿಡುತ್ತೆ, ಕಾರಣ ಇಲ್ಲದಲ್ಲೇ ಡಿಸ್ಟರ್ಬ್ ಆಗಿಬಿಡುತ್ತೆ. ಆದ್ದರಿಂದ ನಿತ್ಯವೂ ನಾವು ಈ ಸ್ವಾಧ್ಯಾಯವನ್ನು ಮಾಡೋದ್ರಿಂದ ಇದನ್ನು ಏನು ಹೇಳ್ತಿದಾರಲ್ಲ ಪ್ರತಿದಿನವೂ ಆಚರಿಸ್ಬೇಕು. ಅನುಶಾಸನ, ಇದು ಶ್ರುತಿಯ ಅನುಶಾಸನ, ಶ್ರುತಿಗೆ ಕೊಡ್ತಾ ಇರುವಂತಹ ಒಂದು ಆರ್ಡರ್, ಇದು ಮಾಡಲೇಬೇಕು ಅಂತ ಹೇಳ್ತಾ ಇರೋದು. ಹಾಗೆ ಋಷಿಗಳಲ್ಲಿ ಹೇಳಿದರೆ, ನೀನು ಏನಾದರೂ ಮಾಡ್ತಾ ಇರು, ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಬಿಡಬೇಡ. ಪ್ರವಚನ ಅಂದರೆ ಏನಪ್ಪ, 4 ಜನ ಹಿಡ್ಕೊಂಡು ಕೂತ್ಕೊಂಡು ನಾನು ಅವರಿಗೆ ಹೇಳಬೇಕು ಅನ್ನೋದಲ್ಲ, ಅಧ್ಯಯನ ಮಾಡೋದು. ಅಧ್ಯಯನ ಮಾಡಿ ನನಗೆ ನಾನೇ ಅದನ್ನು ಮನನ ಮಾಡ್ಕೊಳ್ಳೋದು ಅಂತ. ಅದನ್ನೇ ಸ್ವಾಧ್ಯಾಯ ಮತ್ತು ಪ್ರವಚನ ಅಂತ ಹೇಳೋದು. ಪ್ರವಚನ ಅನ್ನೋದು ಗುರುದೇವ್ ಹೇಳೋ ಒಂದು ಬ್ಯೂಟಿಫುಲ್ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಇಸ್ ಲೌಡ್ ಥಿಂಕಿಂಗ್ ಅಂತ. ನನಗೆ ನಾನೇ ಹೇಳ್ಕೊಳ್ಳುವಂಥದ್ದು, ಜೋರಾಗಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಜೋರಾಗಿ ಹೇಳ್ಕೊಳ್ತಾ ಇದ್ದೀನಿ, ಅದು ನಿಮಗೆ ಕೇಳಿಸ್ತಾ ಇದೆ ಅಷ್ಟೇ, ಅದು ಪ್ರವಚನ ಅಂತ ಸ್ವಾಮಿ ಚಿನ್ಮಯಾನಂದರು ಹೇಳೋದು. ಇಷ್ಟು ಹೇಳಿದ ಮೇಲೆ 10ನೇ ಅನುವಾಕದಲ್ಲಿ ಅದೇ ರೀತಿಯಾಗಿ ಉಪದೇಶ ಮುಂದುವರಿತಾ ಇದೆ. ಎಲ್ಲ ಆಗಿ ಅವನಿಗೆ ಅಧ್ಯಯನ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳು ಸಣ್ಣವರು ಇರುವಾಗಲೇ ಹೋಗ್ಬಿಡ್ತಾ ಇದ್ರು ಗುರುಕುಲಕ್ಕೆ, ಗುರುಗಳ ಹತ್ರ ವಾಸ ಮಾಡಿಕೊಂಡು. ಅಲ್ಲೇನೋ ನಮಗೆ ಇವಾಗ ಬೋರ್ಡಿಂಗ್ ಸ್ಕೂಲ್ಸ್ ಏನಿದೆ, AC ಇದೆಯಾ, ಮಕ್ಕಳು ಬಟ್ಟೆ ಕೊಡ್ತಾರ, ವಾರ್ಡನ್ ಚೆನ್ನಾಗಿದ್ದಾರ, ಅವೆಲ್ಲ ಏನು ಕೇಳ್ತಾ ಇರಲಿಲ್ಲ ತಂದೆ ತಾಯಂದಿರು. ಗುರುಗಳ ಹತ್ರ ಹೋಗು, ಕಲ್ತ್ಕೊಂಡು ಬಾ, 12 ವರ್ಷ ಕಳಿಸ್ಬಿಡ್ತಾ ಇದ್ರು. ಅವನು ಆ ಅಧ್ಯಯನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಮ್ಮ ಥರನೇ ಲೌಕಿಕದಲ್ಲಿ ಸಂಸಾರಿಯಾಗೂ ಇರ್ತಾ ಇದ್ದ, ಮಕ್ಕಳನ್ನ ಮಾಡ್ಕೊಳ್ತಾ ಇದ್ದ, ಎಲ್ಲವನ್ನು ಮಾಡಿಕೊಂಡು ಅವನು ಈ ಲೌಕಿಕದಲ್ಲಿ ಜೀವನವನ್ನು ಮಾಡಿ ಕಡೆಗೆ ಅವನು ಮುಂದೆ ಏನದು ಗೃಹಸ್ಥನಾಗಿ ವಾನಪ್ರಸ್ಥನಾಗಿ ಸನ್ಯಾಸ ತಗೊಳ್ಳೋದು ಅವನಿಗೆ ಸುಲಭ ಆಗ್ತಾ ಇತ್ತು. ಯಾಕೆ, ಅವನಿಗೆ ಈ ಧರ್ಮದ ಬಗ್ಗೆ ಒಂದು ಹಿಡಿತಾ ಇರ್ತಾ ಇತ್ತು, ಈ ವಿಚಾರವನ್ನೆಲ್ಲ ಅವನು ತಿಳ್ಕೊಂಡಿರ್ತಾ ಇದ್ದ, ಜೀವನ ಏನು ಅನ್ನೋದು ಅವನಿಗೆ ಗೊತ್ತಿರ್ತಾ ಇತ್ತು. ಈ ಉಪಾಸನೆಗಳನ್ನೆಲ್ಲ ಮಾಡಿ ಅವನು ಸಾಕಷ್ಟು ಗಟ್ಟಿಯಾಗಿರ್ತಾ ಇದ್ದ, ಲೌಕಿಕದಲ್ಲಿ ಏನನ್ನು ಬೇಕಾದರೂ ಎದುರಿಸಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇತ್ತು. ಆ ರೀತಿಯಾಗಿ ತಯಾರಾದ ಶಿಷ್ಯನಿಗೆ ಮುಂದುವರಿಸ್ತಾ ಇರೋದೇನು, ಆ ಶಿಷ್ಯ ಆ ಉಪದೇಶವನ್ನು ಕೇಳಿದ ಮೇಲೆ ಇಲ್ಲೇನು ಹೇಳ್ತಾ ಇದ್ದಾರೆ, ತ್ರಿಶಂಕುವಿನ ಆರ್ಷದರ್ಶನ ಪರವಿದ್ಯೋಪಾಸನೆ ಅಂತ ಹೇಳ್ತಾರೆ. ಅವನೇನು ಹೇಳ್ತಾನೆ ನೋಡಿ ಅಲ್ಲಿ, ಅಹಂ ವೃಕ್ಷಸ್ಯ ರೇರಿವ ಕೀರ್ತಿ ಪೃಷ್ಟಂ ಗಿರೇರಿವ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಣಗಂ ದ್ರವಿಣಗಂ ಸವರ್ಚಸಂ ಸುಮೇಧಾ ಅಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ. ತ್ರಿಶಂಕೋರ್ವೇದಾನುವಚನಂ ಏನಿದು, ಏನು ಹೇಳ್ತಾ ಇದ್ದಾನೆ ಅವನು, ಅಹಂ ವೃಕ್ಷಸ್ವರೇರಿವ, ಈಗೆಲ್ಲ ಕಲ್ತ್ಕೊಂಡಿದ್ದಾನೆ, ಗುರುಗಳು ಅವನಿಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಅಂತಹ ಶಿಷ್ಯ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಅಹಂ ವೃಕ್ಷಸ್ಯ ರೇರಿವ, ನಾನು ಸಂಸಾರ ವೃಕ್ಷವನ್ನು ಬೆಳೆಸುವನು. ಇಲ್ಲಿ ಸಂಸಾರ ವೃಕ್ಷ ಅಂತ ಕೂಡಲೇ ಬರೀ ನಮ್ಮ ಕುಟುಂಬ ಆ ಥರ ಅಲ್ಲ, ಸಂಸಾರ ಅಂತ ಹೇಳುವಾಗ ಇಡೀ ಲೋಕ, ಅಲ್ಲಿ ಏನೇನು ಅವನ ಕರ್ತವ್ಯಗಳಿರುತ್ತೋ ಅದನ್ನೆಲ್ಲ ಮಾಡ್ತೀನಿ ಅಂತ ಅವನು ಹೇಳ್ತಿದ್ದಾನೆ. ನಾನು ಸಂಸಾರ ವೃಕ್ಷವನ್ನು ಬೆಳೆಸುವವನು. ಕೀರ್ತಿ ಪೃಷ್ಟಂ ಗಿರೇರಿವ, ನನ್ನ ಕೀರ್ತಿಯು ಪರ್ವತದಂತೆ ಉನ್ನತವಾಗಿರುವುದು. ಇಷ್ಟೆಲ್ಲ ವಿದ್ಯೆಯನ್ನು ಕಲಿತ ಮೇಲೆ ಅವನು ಗುರುಗಳ ಹತ್ರ ಹೇಳ್ತಾ ಇದ್ದಾನೆ, ಈಗ ನನ್ನ ಕೀರ್ತಿ, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ನಾನು ಸಂಸಾರ ವೃಕ್ಷವನ್ನು ಬೆಳೆಸ್ತೀನಿ ಅಂತ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ಅಂತ ಹೇಳಿದ್ರೆ, ಪರಬ್ರಹ್ಮನೇ ನನ್ನ ಕಾರಣ, ನಾನು ಸೂರ್ಯನಲ್ಲಿರುವ ಪ್ರಕಾಶದಂತೆ ಅಮೃತನಾಗಿರುವೆನು. ಅವನಿಗೆ ಗೊತ್ತಿದೆ ನಾನು ಚೈತನ್ಯ ಶಕ್ತಿ ಅಂತ, ಅದು ಅರ್ಥ ಆಗಿದೆ. ಆದ್ದರಿಂದ ಹೇಳ್ತಾನೆ, ನಾನು ಈ ರೀತಿ ಇರೋದಕ್ಕೆ ನನ್ನಲ್ಲಿರುವ ಆ ಪರಬ್ರಹ್ಮನೇ ಕಾರಣ, ನಾನು ಸೂರ್ಯನಲ್ಲಿರುವ ಪ್ರಕಾಶದಂತೆ ಅಮೃತನಾಗಿರ್ತೇನೆ. ಅಂದರೆ ನನಗೆ ಸಾವೇ ಇಲ್ಲ.
ಆ ಚೈತನ್ಯ ಶಕ್ತಿ ಅವನಿಗೆ ಅರ್ಥ ಆಗಿದೆ ಉಪಾಸನೆ ಮತ್ತು ಧ್ಯಾನದಿಂದ. ದ್ರವಿಣಗಂ ಸವರ್ಚಸಂ, ಅತ್ಯಂತ ವರ್ಚಸ್ಸಿನಿಂದ ಕೂಡಿದವನು, ಅಮೃತನು, ಅವ್ಯಯನು ಆಗಿರುತ್ತೇನೆ. ಅವನಿಗೆ ಬ್ರಹ್ಮವಿದ್ಯೆ ಕಲಿತಾಗಿರೋದ್ರಿಂದ ಆ ಚೈತನ್ಯ ಶಕ್ತಿ ಅದು ಏನು ಅನ್ನೋದು ಗೊತ್ತಿರೋದ್ರಿಂದ, ಆತ್ಮನಲ್ಲಿ ಆತ್ಮ ತತ್ವವನ್ನು ತಿಳ್ಕೊಂಡಿರೋದ್ರಿಂದ ಅವನು ಹೇಳ್ತಿದ್ದಾನೆ, ನಾನು ಅತ್ಯಂತ ವರ್ಚಸ್ಸಿನಿಂದ ಕೂಡಿದ್ದೀನಿ, ಅಂದರೆ ತೇಜಸ್ಸಿನಿಂದ ಕೂಡಿರೋನು ನಾನು ಅಮೃತನು, ನನಗೆ ಸಾವೇ ಇಲ್ಲ, ಅವ್ಯಯನು ಆಗಿರುತ್ತೇನೆ. ವ್ಯಯ ಅಂತ ಅಂದರೆ ಖರ್ಚಾಗೋಗ್ಬಿಡುತ್ತೆ, ಅವ್ಯಯ ಅಂದರೆ ನಾಶ ಇಲ್ಲದೆ ಇರುವಂಥದ್ದು. ಸುಮೇಧ ಅಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ. ಹೀಗೆಂಬುದು ಬ್ರಹ್ಮಜ್ಞಾನಿಯಾದ ತ್ರಿಶಂಕು ಋಷಿಯ ವೇದಾನುವಚನ. ತ್ರಿಶಂಕು ಅನ್ನೋ ಋಷಿ, ಅವನ ವೇದಾನುವಚನ ಇದು. ಬ್ರಹ್ಮಜ್ಞಾನ ಉಂಟಾದ ಮೇಲೆ ಹೇಳುವ ಉಪದೇಶವು ವೇದಾನುವಚನ ಅಂತ ಹೇಳ್ತಾರೆ. ಅಂದರೆ ಈಗ ಶಿಷ್ಯ ಹೋಗುವಾಗ ಎಲ್ಲ ಥರದಲ್ಲಿ ಅವನೇನು ಮಾಡಬೇಕು ಅಂತ ಹೇಳಿ ಆದಮೇಲೆ ಇದು ಕೂಡ ಈ ಋಷಿ ಕೂಡ ಹೇಳ್ಕೊಡ್ತಾ ಇದ್ದಾನೆ, ನಾನು ಈಗ ಅತ್ಯಂತ ಶಕ್ತಿವಂತನಾಗಿದ್ದೀನಿ, ವರ್ಚಸ್ಸನ್ನು ಹೊಂದಿದ್ದೀನಿ, ತೇಜಸ್ಸನ್ನು ಹೊಂದಿದ್ದೀನಿ, ನಾನು ಈಗ ಹೊರಗಡೆ ಹೋಗಿ ಎಲ್ಲ ಕೆಲಸವನ್ನು ಮಾಡಲಿಕ್ಕಾಗತ್ತೆ. ಅದು ತ್ರಿಶಂಕು ಅನ್ನೋ ಋಷಿಯ ವೇದಾನುವಚನ. ಇದು ಬ್ರಹ್ಮಜ್ಞಾನ ಉಂಟಾದ ಮೇಲೆ ಹೇಳುವಂಥ ಒಂದು ಉಪದೇಶ. ಮುಂದೆ ಮತ್ತೊಂದು ಸುಂದರವಾದ ಉಪದೇಶವನ್ನು ಗುರುಗಳು ಶಿಷ್ಯನಿಗೆ ಕೊಡ್ತಾ ಇದ್ದಾರೆ. ಅವನು ಎಲ್ಲ ಅಧ್ಯಯನ ಮುಗಿಸ್ಕೊಂಡಿದ್ದಾನೆ. ಈಗ ಅವನು ತಿರುಗಿ ಹೋಗಿ ಲೋಕವನ್ನು ಎದುರಿಸಬೇಕು ಅಂಥವನಿಗೆ ಖಡಾಖಂಡಿತವಾಗಿ, ನೋಡಿ, ಗುರುಗಳಾದವರು ಸುಮ್ಮನೆ ಕಲಿಸಿದ್ದಾಯ್ತು ಹೋಗು ನೀನೇನೋ ಮಾಡ್ಕೊ ಅಂತ ಹೇಳೋದಲ್ಲ. ಅಲ್ಲಿ ಹೋದ್ಮೇಲೆ ನೀನು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋದು ಒಂದು ಶಿಸ್ತನ್ನು ಕಲಿಸಿ ಅವನಿಗೆ ಕಳಿಸ್ತಾರೆ. ಅದಕ್ಕೆ ಈ 11ನೇ ಅನುವಾಕ ಏನಿದೆ, ಶಿಷ್ಯಾನುಶಾಸನಂ, ಸಮಾರೋಪದ ಆದೇಶ. ಲಾಸ್ಟ್ ಏನು ಉಪದೇಶ ಇರುತ್ತೆ ಅದು ಕೊಡೋದು. ಸಾಮಾನ್ಯವಾಗಿ ಈ ಉಪದೇಶವನ್ನು ನಮ್ಮ ಗ್ರ್ಯಾಜುಯೇಷನ್ ಸೆರೆಮೋನಿನಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ನಾನು ಎಲ್ಲೂ ಅಷ್ಟಾಗಿ ಕೇಳಿಲ್ಲ. ಆದರೆ ಕೊಡೋದು ಒಳ್ಳೆಯದು ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಈ ಡಿಗ್ರಿ ನೀನು ಇಂಜಿನಿಯರಿಂಗ್ ಆಗು, ಡಾಕ್ಟರ್ ಆಗು, ಅಥವಾ ಲೆಕ್ಚರರ್ ಆಗು, ಏನಾದರೂ ಆಗು, ವಿದ್ಯೆ ಕಲಿತಾದ್ಮೇಲೆ ಸಮಾಜಕ್ಕೆ ಸೇವೆ ಅಂತ ಹೋಗಿ ಮಾಡುವಾಗ ಕೆಲವು ಉಪದೇಶಗಳು, ಕೆಲವು ಇನ್ಸ್ಟ್ರಕ್ಷನ್ಸ್ ನಮಗೆ ಬೇಕಾಗತ್ತೆ. ಎಷ್ಟೇ ಒಳ್ಳೆ ಇಂಜಿನಿಯರ್ ಆಗ್ಬೋದು, ಎಷ್ಟೇ ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಎಷ್ಟೇ ಒಳ್ಳೆ ಲೆಕ್ಚರರ್ ಆಗಿರ್ಬೋದು, ಎಷ್ಟೇ ಒಳ್ಳೆ ಅಕೌಂಟೆಂಟ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು, ಒಳ್ಳೆಯದು. ಆದರೆ ಒಂದು ಶಿಸ್ತು ಅನ್ನೋದನ್ನ ಇಲ್ಲಿ ಏನು ಹೇಳಿದ್ದಾರೆ ಅದು ಬಹುಶಃ ನಾವೆಲ್ಲರೂ ಕಲ್ತ್ಕೊಳ್ಬೇಕು ಅನಿಸುತ್ತೆ. ಈ ಶಿಷ್ಯಾನುಶಾಸನಂ ಇದು ಕೂಡ ಅಲ್ಲಿ ಆ ಹುಡುಗ ಶಿಷ್ಯ ಅಧ್ಯಯನ ಎಲ್ಲ ಮುಗಿಸಿ ಹೋಗ್ತಾ ಇದ್ದಾನೆ. ಅವನು ಇನ್ನೇನು ಗುರುಗಳಿಗೆ ನಮಸ್ಕಾರ ಮಾಡಿ ನಾನು ಹೊರಡ್ತೀನಿ ಅಂತ ಹೇಳೋ ಟೈಮಲ್ಲಿ ಇದು ಕಡೆಗೆ ಸಮಾರೋಪದ ಆದೇಶ, ಇನ್ನೇನು ಮುಗೀತು, ಗುರು ಶಿಷ್ಯರು ಬೇರೆ ಆಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಗುರುಗಳು ಶಿಷ್ಯನಿಗೆ ಹೇಳುವಂತಹ ಉಪದೇಶ ಇದು. ಬಹಳ ಸುಂದರವಾದ ಉಪದೇಶ ಇದು. ನೋಡೋಣ ಏನಂತ. ವೇದಮನೋಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾರುತ್ಯ ಪ್ರಜಾತಂತುಂ ವ್ಯವಚ್ಛೇತ್ಸೇಹಿ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ವೇದಮನೋಚ್ಚಾರ್ಯೋಂತೆ ವಾಸಿನ ಮನುಷಾಸ್ತಿ. ವೇದವನ್ನು ಕಲಿಸಿದ ಆಚಾರ್ಯನು ಶಿಷ್ಯನಿಗೆ ಹೀಗೆ ಆದೇಶ ಕೊಡ್ತಾ ಇದ್ದಾನೆ. ವೇದವನ್ನು ಕಲಿಸಾಗಿದೆ, ಈಗ ಶಿಷ್ಯ ಹೊರಟಿದ್ದಾನೆ.
ಅವನ ತಂದೆ ತಾಯಿಯನ್ನು ಸೇರಲಿಕ್ಕೆ. ಆಗ ಅವರು ಈ ಉಪದೇಶವನ್ನು ಹೇಳ್ತಾರೆ. ಏನಂತ? ಸತ್ಯವನ್ನೇ ನುಡಿ, ಸತ್ಯಂ ವದ, ಸತ್ಯವನ್ನೇ ನುಡಿ, ಧರ್ಮಂ ಚರ, ಧರ್ಮವನ್ನ ಆಚರಿಸು, ಅಧ್ಯಯನ ಮಾಡುವುದನ್ನು ಮರೆಯಬೇಡ. ಹೇಳಿದ್ರಲ್ಲ ಮೊದಲೇ ಸ್ವಾಧ್ಯಾಯ ಪ್ರವಚನ ಮಾಡಬೇಕು ಅಂತ, ಮತ್ತೆ ನೆನಪು ಮಾಡ್ತಾ ಇದ್ದಾರೆ. ಎಲ್ಲ ನಾನು ಕಲ್ತಾಗಿದೆ, ಇನ್ನೇನು ಸಾಕು ಮತ್ತಿನ್ನೇನು ಓದೋದು ಅಂದ್ಕೋಬೇಡ, ಅಧ್ಯಯನ ಮಾಡುವುದನ್ನು ಮರೆಯಬೇಡ. ಈಗ ಹೇಳ್ಕೊಟ್ಟಾಗಿದೆ ನಿನಗೆ, ಅದನ್ನು ಮರಿಬೇಡ, ಅಧ್ಯಯನ ಮಾಡು. ಆಚಾರ್ಯಾಯ ಪ್ರಿಯಂ ಧನಮಾರುತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ. ಆಚಾರ್ಯನಿಗೆ ಇಷ್ಟವಾಗುವ ಧನವನ್ನು ಕೊಟ್ಟು ಅವನಿಂದ ಅನುಜ್ಞೆ ಪಡೆದು ಸಂತತಿಯನ್ನು ಮುಂದುವರಿಸು. ನೋಡಿ, ಗುರು ಶಿಷ್ಯರ ಬಾಂಧವ್ಯದಲ್ಲಿ ಗುರುಗಳು ಪಾಠ ಕಲಿಸಿದ ನಂತರ ಶಿಷ್ಯ ಅವರಿಗೆ ಗುರುದಕ್ಷಿಣೆಯನ್ನು ಕೊಡೋದು ಸಂಪ್ರದಾಯ. ಆದರೆ ಅದು ಕೊಡುವಾಗ ದೈನ್ಯತೆಯಿಂದ, ಪ್ರೀತಿಯಿಂದ ಕೊಡಬೇಕು. ಅದನ್ನು ಧರ್ಮದಿಂದ ಸಂಪಾದಿಸಿದ ಹಣವನ್ನು ಕೊಡಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಆಚಾರ್ಯನಿಗೆ ಇಷ್ಟವಾಗುವ ಧನವನ್ನು ಕೊಟ್ಟು. ಆಚಾರ್ಯನಿಗೆ ಇಷ್ಟ ಆಗೋದು, ಅವನಿಗೇನು ಹಣ ಬೇಕಾಗಿಲ್ಲ ಆಚಾರ್ಯನಿಗೆ. ಆದರೆ ಆ ಹಣವನ್ನು ಯಾತಕ್ಕೆ ತಗೊಳ್ತಾನೆ ಮುಂದೆ ಹೇಳ್ತಾರೆ ನೋಡಿ. ಅದು ಆ ಹಣ ಆಚಾರ್ಯನಿಗೆ ಇಷ್ಟವಾದ ಧನವನ್ನು ಕೊಟ್ಟು ಅವನಿಂದ ಅನುಜ್ಞೆ ಪಡೆದು ಸಂತತಿಯನ್ನು ಮುಂದುವರಿಸು. ಸಂತತಿಯನ್ನು ಮುಂದುವರಿಸು ಅಂದರೆ ಶಿಷ್ಯ ಪರಂಪರೆಯನ್ನು. ಅಂದರೆ ಇವನೊಬ್ಬ ಶಿಷ್ಯ ನಾನು ಓದ್ಕೊಂಡಾಯ್ತು ಹೊರಟೋದೆ, ಆ ಥರ ಅಲ್ಲ. ಅವನಿಗೆ ಅಲ್ಲಿ ಆಚಾರ್ಯರಿಗೆ ಅವನು ಗುರುದಕ್ಷಿಣೆಯನ್ನು ಕೊಟ್ಟಾಗ ಆ ಹಣದಿಂದ ಮತ್ತಷ್ಟು ಶಿಷ್ಯರಿಗೆ ಅವನು ವೇದಾಧ್ಯಯನ ಮಾಡಿಕೊಡ್ಲಿಕ್ಕೆ, ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ಕಲಿಸಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಕಲಿತಾದವನು ವೇದಾಧ್ಯಯನ ಮುಗಿಸಿದ ನಂತರ ಆ ಸಂತತಿಯನ್ನು ಮುಂದುವರಿಸಲಿಕ್ಕೂ ಸಹಾಯ ಮಾಡಬೇಕು. ಅದು ಅವನು ಕೊಡುವ ಗುರುದಕ್ಷಿಣೆ. ಒಂದಷ್ಟು ಹಣ ಕೊಟ್ಬಿಟ್ಟೆ, ಏನೋ ವ್ಯವಸ್ಥೆ ಮಾಡಿಕೊಟ್ಟೆ ಅಷ್ಟೇ ಅಲ್ಲ, ಅಲ್ಲಿ ಆ ಶಿಷ್ಯರು ಹೋಗಿ ಓದುವುದಕ್ಕೂ ಕೂಡ ಅವನು ಆ ಅವಕಾಶವನ್ನು, ಸಹಾಯವನ್ನು ಮಾಡಬೇಕು ಗುರುಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳು ಆ ರೀತಿಯಾಗಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಸತ್ಯವನ್ನು ಬಿಡಬೇಡ, ಸತ್ಯಾನ್ನ ಪ್ರಮದಿತವ್ಯಂ. ಯಾವುದೇ ಕಾರಣಕ್ಕೂ ಸತ್ಯವನ್ನು ಬಿಡಬೇಡ. ಧರ್ಮಾನ್ನ ಪ್ರಮದಿತವ್ಯಂ, ಧರ್ಮದಿಂದ ಕದಲದಿರು. ಧರ್ಮ ಹೇಳಿದರಾಗಲೇ, ಸತ್ಯವನ್ನು ನುಡಿ, ಧರ್ಮವನ್ನು ಆಚರಿಸು ಅಂತ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ. ಈಗ ಸತ್ಯವನ್ನೇ ನುಡಿ. ನೋಡಿ, ಎಲ್ಲೂ ಶಾಸ್ತ್ರದಲ್ಲಿ ಸುಳ್ಳು ಹೇಳೋ ಬೇಜಾರಾಗುತ್ತೆ ಅಂತ ಅವರಿಗೆ ನಾನು ಸುಳ್ಳು ಹೇಳಿದೆ ಇಲ್ಲ. ಸತ್ಯವನ್ನು ಪ್ರಿಯವಾಗಿ ಹೇಳು ಅಂತ ಹೇಳಿದ್ದೆ ಹೊರತು ಶಾಸ್ತ್ರ ಸುಳ್ಳನ್ನು ಹೇಳು ಅಂತ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಶಿಷ್ಯನಿಗೆ ಸತ್ಯವನ್ನು ಬಿಡಬೇಡ, ಯಾವುದೇ ಕಾರಣಕ್ಕೂ ಸತ್ಯವನ್ನು ಬಿಡಬೇಡ, ಸತ್ಯವನ್ನು ನುಡಿಬೇಕು. ಧರ್ಮದಿಂದ ಕದಲದಿರು. ಧರ್ಮಾಚರಣೆ ಏನಿದೆ ಅದನ್ನು ಮಾಡಿಕೊಂಡು ಮುಂದುವರಿಬೇಕು. ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ. ಅಷ್ಟೇ ಅಲ್ಲ, ನಿನ್ನನ್ನು ರಕ್ಷಿಸಿದುಕೊಳ್ಳುವುದು ಮರೆಯಬೇಡ. ಧರ್ಮದಿಂದ ನೋಡಿ, ಸತ್ಯದಿಂದ ನಡ್ಕೋ, ಧರ್ಮವನ್ನು ಆಚರಿಸು, ಮತ್ತು ನಿನ್ನನ್ನು ನೀನು ರಕ್ಷಿಸ್ಕೊಳ್ಳೋದನ್ನು ಮರಿಬೇಡ. ಎಷ್ಟೋ ಸಲ ನಾವು ಏನು ಹೇಳ್ತೀವಿ, ತುಂಬ ವಿನಯವಂತರಾಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಅಷ್ಟೊಂದು ವಿನಯತೆ ಬೇಕಾಗಿಲ್ಲ. ನಾವು ಬಗ್ಬೇಕು ಎದುರುಗಡೆ ಇರೋರ ಮುಂದೆ. ಎಷ್ಟು ಬಗ್ಬೇಕು ಅಂತ ಹೇಳಿದ್ರೆ ತಲೆ ನೆಲಕ್ಕೆ ಮುಟ್ಟೋವರೆಗೂ ಬಗ್ಬೇಕು. ನೆಲನೂ ಅಗದು ಬಗ್ಗೋ ಅವಶ್ಯಕತೆ ಇಲ್ಲ. ಅಂದರೆ ನನ್ನನ್ನು ನಾನು, ಅಂದರೆ ನನ್ನ ತನವನ್ನು ನಾನು, ನನ್ನ ಪರ್ಸನಾಲಿಟಿಯನ್ನು, ನನ್ನ ಸತ್ಯ ನಡತೆಯನ್ನು, ನನ್ನ ಧರ್ಮವನ್ನು ನಾನು ರಕ್ಷಿಸ್ಕೊಳ್ಬೇಕಾದ್ರೆ ನನ್ನನ್ನು ನಾನು ರಕ್ಷಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಿನ್ನನ್ನು ರಕ್ಷಿಸಿಕೊಳ್ಳುವುದನ್ನು ಮರೆಯಬೇಡ. ಇದಕ್ಕೆ ಯಾವಾಗಲೂ ಒಂದು ಕತೆ ಹೇಳ್ತಾರಲ್ವ, ಒಂದು ಹಾವು ಎಲ್ಲರನ್ನು ಕಚ್ಚಿ ತೊಂದರೆ ಕೊಡ್ತಾ ಇತ್ತು ಅಂತ ಹೇಳಿ
ರಾಮಕೃಷ್ಣ ಪರಮಹಂಸರದ ವಿವೇಕಾನಂದರದ ಕಥೆಯಲ್ಲಿ ಬರುತ್ತದೆ. ಯಾಕೆ ನೀನು ಎಲ್ಲರಿಗೂ ಈ ರೀತಿಯಾಗಿ ಕಚ್ಚಿಬಿಟ್ಟು ತೊಂದರೆ ಕೊಡ್ತೀಯಾ, ಕೊಡಬೇಡ ನೀನು, ಸುಮ್ಮನೆ ಇರಬೇಕಲ್ವಾ ಅಂತ ಹಾವಿಗೆ ಹೇಳಿದ್ರಂತೆ. ಹಾವು ಅದಕ್ಕೆ ಸುಮ್ಮನಾಗ್ಬಿಡ್ತಂತೆ. ಹೋದವ್ರು ಬಂದವ್ರನ್ನ ಯಾರನ್ನೂ ಕಚ್ತಾನೆ ಇರಲಿಲ್ವಂತೆ. ಅವರು ವಾಪಸ್ ಬರುವಾಗ ಮತ್ತೆ ನೋಡ್ತಾರೆ, ಆ ಹಾವಿಗೆ ಮೈಯೆಲ್ಲ ಗಾಯ ಆಗೋಗ್ಬಿಟ್ಟಿದೆ. ಅಷ್ಟೊಂದು ಗಾಯ ಆಗಿರೋದು ನೋಡಿ ಅವ್ರು ಹೇಳಿದ್ರಂತೆ, ಏನು ನೀನು ಹಾವು, ನಿನ್ನಲ್ಲಿ ಅಷ್ಟೊಂದು ವಿಷ ಇದೆ, ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳಕ್ಕಾಗಲ್ವಾ ಅಂತ ಕೇಳಿದಾಗ ಆ ಹಾವು ಹೇಳುತ್ತಂತೆ, ನೀವು ಹೇಳಿದ್ರಲ್ಲ ಯಾರಿಗೂ ತೊಂದರೆ ಕೊಡಬೇಡ ಅಂತ, ಅದಕ್ಕೆ ನಾನು ಕಚ್ಚಲಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ, ಅವರೆಲ್ಲ ನನಗೆ ಕಲ್ಲು ಹೊಡೆದ್ರು ಕೂಡ ನಾನು ಸುಮ್ಮನೆ ಇದ್ದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೋಡು, ತೊಂದರೆ ಕೊಡಬೇಡ ಅಂತ ಹೇಳಿದ್ನೇ ಹೊರತು ನಿನ್ನನ್ನು ನೀನು ರಕ್ಷಿಸ್ಕೊಳ್ಬೇಡ ಅಂತ ಹೇಳಲಿಲ್ಲ. ನೀನು ಕಚ್ಚಬೇಡ, ಹೌದು ನೀನು ಕಚ್ಚೋದ್ರಿಂದ ತೊಂದರೆ ಆಗತ್ತೆ, ಆದರೆ ಬುಸ್ಕುಟ್ಬೋದಿತ್ತಲ್ಲ ಅವ್ರನ್ನ ಎದುರಿಸ್ಲಿಕ್ಕೋಸ್ಕರ. ಬುಸ್ಕುಟ್ಬೇಡ ಅಂತ ನಾನು ಹೇಳಿಲ್ಲಿದೆ, ನಿನ್ನನ್ನು ನೀನು ರಕ್ಷಿಸ್ಕೊಳ್ಬೇಕು. ಇಲ್ಲಿ ಆಚಾರ್ಯರು ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ, ಧರ್ಮಾಚರಣೆಯಲ್ಲಿ ಸತ್ಯಾಚರಣೆಯಲ್ಲಿ ಇರುವಾಗ ನಿನ್ನನ್ನು ನೀನು ರಕ್ಷಿಸ್ಕೊಳ್ಬೇಕು, ನಿನ್ನನ್ನು ರಕ್ಷಿಸ್ಕೊಂಡು ಇದೆಲ್ಲವನ್ನ ನಡೆಸಬೇಕು. ನಿನ್ನನ್ನು ರಕ್ಷಿಸಿಕೊಳ್ಳುವುದನ್ನು ಮರೆಯಬೇಡ. ಏಳಿಗೆಯನ್ನು ತರುವ ಮಂಗಳಕರವಾದ ಕಾರ್ಯಗಳನ್ನು ಬಿಡಬೇಡ. ಎಷ್ಟೋ ಸಲ ನಾವು ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಅದಕ್ಕೇನೋ ಫಲ ಸಿಕ್ಕಿರಲ್ಲ, ಅಥವಾ ಯಾರೋ ನಮ್ಗದು ಅಯ್ಯೋ ನೀನು ಚೆನ್ನಾಗಿ ಕೆಲಸ ಮಾಡಿದೆ ಒಳ್ಳೇದಾಯ್ತು ಅಥವಾ ಒಂದು ಒಳ್ಳೆ ಮಾತು ಆಡಿರಲ್ಲ. ಅವಾಗ ಏನು ಅನ್ಸೋಕ್ಕೆ ಶುರುವಾಗುತ್ತೆ, ಅಯ್ಯೋ ನಾನು ಯಾರಿಗೋಸ್ಕರ ಮಾಡಬೇಕು, ಇದೆಲ್ಲ ಬೇಡ, ಬಿಟ್ಬಿಡೋಣ ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಸಲ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ, ಏಳಿಗೆಯನ್ನು ತರುವ ಮಂಗಳಕರವಾದ ಕಾರ್ಯವನ್ನು ಬಿಡಬೇಡ. ನೀನು ಮಾಡ್ತಾ ಇದೀಯಾ, ಮಾಡ್ತಾ ಇರು. ಒಳ್ಳೇದಾಗ್ಲಿ ಅಂತ ನೀನು ಮಂಗಳ ಕಾರ್ಯವನ್ನು ಮಾಡ್ತಾ ಇದೀಯಾ, ಅದನ್ನು ಎಂದೂ ಬಿಡಬೇಡ. ಯಾರೋ ನಿನ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಯಾರೋ ಬೈತಾರೆ, ಏನಾದರೂ ಮಾಡ್ಕೊಳ್ತಿರ್ಲಿ, ನಿನ್ನ ಕೆಲಸವನ್ನು ನೀನು ಮಾಡ್ತಾ ಇರು. ಕಡೆಯದಾಗಿ ಏನು ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ನೋಡಿ ಎಷ್ಟು ಒತ್ತಿ ಹೇಳ್ತಾ ಇದ್ದಾರೆ. ಸ್ವಾಧ್ಯಾಯ ಮತ್ತು ಪ್ರವಚನಗಳನ್ನು ಎಂದಿಗೂ ತಪ್ಪಿಸ್ಬೇಡ. ಲೋಕದಲ್ಲಿರ್ತೀಯಾ, ಸತ್ಯವನ್ನು ನುಡಿತಾ ಇದೆಯಾ, ಧರ್ಮಾಚರಣೆಯನ್ನು ಮಾಡ್ತಾ ಇದೆಯಾ, ಮಂಗಳಕರವಾದ ಕೆಲಸವನ್ನು ಮಾಡ್ತಾ ಇದೆಯಾ, ಎಲ್ಲವೂ ಮಾಡ್ತಾ ಇದೆಯಾ, ಎಲ್ಲವೂ ಸರಿ. ಅಷ್ಟಾದರೂ ಕೂಡ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಬಿಡಬೇಡ. ಅಂದರೆ ಇದು ಸೆಲ್ಫ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಆಗೋದು ಅದಕ್ಕೆ. ಯಾಕಂದರೆ ಅದು ನಮ್ಮನ್ನು ಮತ್ತೆ ಮತ್ತೆ ಎಚ್ಚರಿಸ್ತಾ ಇರುತ್ತೆ. ಅಂದ್ಕೊಂಡಿರ್ತೀವಿ ನಾವು ಸರಿಯಾಗಿ ಎಲ್ಲವನ್ನು ಮಾಡ್ತಾ ಇದ್ದೀವಿ, ಎಲ್ಲ ಗುರುಗಳು ಹೇಳಿರೋ ರೀತಿಯಲ್ಲೇ ನಡ್ಕೊಳ್ತಾ ಇದ್ದೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ನಾವು ತಪ್ಪಿದಾಗ ಈ ಸ್ವಾಧ್ಯಾಯ ಅನ್ನೋದು ನಮ್ಮನ್ನು ತಿದ್ದುತ್ತೆ, ನಮ್ಮನ್ನು ಮತ್ತೆ ಆ ಟ್ರ್ಯಾಕ್ ಮೇಲೆ ಸಾಕಷ್ಟು ನಿಷ್ಠೆಯಿಂದ ಸ್ವಲ್ಪ ಆಚೆ ಈಚೆ ಹೋದರೂ ಕೂಡ ನಮ್ಮನ್ನು ಮತ್ತೆ ಮತ್ತೆ ತಂದು ಆ ಟ್ರ್ಯಾಕಿಗೆ ಹಾಕುವಂಥ ಶಕ್ತಿ ಸ್ವಾಧ್ಯಾಯಕ್ಕೆ ಮತ್ತು ಪ್ರವಚನಕ್ಕೆ ಇದೆ. ನೋಡಿ, ನಾವು ಏನು ತಿಳ್ಕೊಂಡಿರ್ತೀವಿ ಇನ್ನೊಬ್ರಿಗೆ ಹೇಳಬೇಕಾದ್ರೆ ನಾವು ಆ ರೀತಿ ನಡ್ಕೊಳ್ತಾ ಇಲ್ಲ ಅಂದರೆ ನಮಗೆ ಮನಸ್ಸಿಗೆ ಚುಚ್ಚುತ್ತೆ. ನಾವು ಬೇರೆಯವ್ರಿಗೆ ಏನಾದರೂ ಹೇಳಿ ಈ ರೀತಿಯಾಗಿ ನಡ್ಕೊ ಅಂತ ಹೇಳಲಿಕ್ಕೆ ಹೋದರೆ ಸಾಕು, ನಾನು ಆ ರೀತಿ ನಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಚುಚ್ಚುತ್ತೆ. ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಆ ಗಾಂಧೀಜಿ ಕತೆ. ಒಬ್ಳು ತಾಯಿ ಮಗುವನ್ನು ಕರ್ಕೊಂಡು ಬಂದು, ಈ ಮಗು ತುಂಬ ಬೆಲ್ಲ ತಿನ್ನುತ್ತೆ, ತಿನ್ಬೇಡ ಅಂತ ಹೇಳಿದ್ರೆ ಗಾಂಧೀಜಿಯವರು ಇನ್ನೊಂದು ವಾರ ಬಿಟ್ಟು ಬನ್ನಿ ನಾ ಹೇಳ್ತೀನಿ ಅಂದ್ರಂತೆ. ವಾರ ಬಿಟ್ಟು ಬಂದಮೇಲೆ ಆ ಮಗು ಹೇಳಿದ್ರಂತೆ, ಅಷ್ಟೆಲ್ಲ ಬೆಲ್ಲ ತಿನ್ನಬಾರ್ದಪ್ಪ ನೀನು, ಒಳ್ಳೇದಲ್ಲ ಅಂತ. ಯಾಕೆ ನೀವು ಒಂದು ವಾರ ಬಿಟ್ಟು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಗಾಂಧೀಜಿಯವರು ಹೇಳಿದ್ರಂತೆ, ನಾನೇ ಬೆಲ್ಲ ತಿಂತಾ ಇದ್ದೆ, ಇನ್ನು ಆ ಸಣ್ಣ ಮಗುಗೆ ಹೇಗೆ ಹೇಳಲಿ ಅಂತ. ನೋಡಿ, ಅದು ಅನುಷ್ಠಾನ. ನನ್ನಲ್ಲಿ ನಾನು ಆ ಅನುಷ್ಠಾನ ಮಾಡಿಕೊಂಡಾಗಷ್ಟೇ ನಾನು ಮತ್ತೊಬ್ಬರಿಗೆ ಹೇಳೋ ಅಧಿಕಾರ ಸಿಗೋದು. ಒಂದು ಪಕ್ಷ ಆಗ ಹೇಳ್ತಾ ಇದ್ದೀನಿ, ನಾನು ಅನುಷ್ಠಾನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ನನಗೆ ಚುಚ್ಚುತ್ತೆ, ಆ ದಾರಿ ತೋರಿಸುತ್ತೆ ನನಗೆ, ನೀನೇ ಆ ಕೆಲಸ ಮಾಡ್ತಾ ಇಲ್ಲ, ಮೊದಲು ನೀನು ಮಾಡು ಅಂತ. ಹೇಳಿ ಆದರೂ ಮಾಡ್ಬೋದು, ಮಾಡಿ ಆದರೂ ಹೇಳ್ಬೋದು. ಒಟ್ಟಿನಲ್ಲಿ ಈ ಸ್ವಾಧ್ಯಾಯ ಪ್ರವಚನ ಎರಡೂ ನಮಗೆ ಆ ದಾರಿಯಲ್ಲಿ ಹೋಗಲಿಕ್ಕೆ ನೆನಪು ಮಾಡ್ತಾ ಇರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಸುಂದರವಾದ ಮಾತನ್ನ ಇಲ್ಲಿ ಹೇಳ್ತಾರೆ. ಈ ಅನುವಾಕದಲ್ಲಿ ಹೇಳಿರುವುದನ್ನು ವಿಷಯಾನುಸಾರವಾಗಿ 7 ಶೀರ್ಷಿಕೆಗಳಲ್ಲಿ ವಿಂಗಡಿಸಬಹುದು. ತನ್ನ ಸಮಾಜದ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ವೈಯಕ್ತಿಕ ನಡವಳಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಬುದ್ಧಿಮಾನ್.
ಸಮಾಜದಲ್ಲಿ ಇರ್ತೀವಿ, ಸುತ್ತಮುತ್ತಲಿನ ಪರಿಸರದಲ್ಲಿ ವೈಯಕ್ತಿಕ ನಡವಳಿಕೆ ನಮ್ದು ಹೇಗಿರಬೇಕು, ಸತ್ಯವನ್ನು ನುಡಿಬೇಕು, ಧರ್ಮವನ್ನು ಆಚರಿಸಬೇಕು. ತನ್ನ ಪೂರ್ವಜರ ಮತ್ತು ಈಗಿನ ತಲೆಮಾರಿನ ಹಿರಿಯರ ಸಂಗಡ ಇರಿಸಿಕೊಳ್ಳಬೇಕಾದ ಸೂಕ್ತ ಸಂಬಂಧ, ಗುರು ಹಿರಿಯರ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಬೇಕು. ತನ್ನ ಗುರುಗಳೊಡನೆ ವರ್ತಿಸಬೇಕಾದ ರೀತಿ, ಗುರುಗಳ ಜೊತೆ ಹೇಗಿರಬೇಕು ಅನ್ನೋದನ್ನ ಕೂಡ ಹೇಳುತ್ತೆ ಇಲ್ಲಿ. ಸಮಾಜದಲ್ಲಿ ಗಣ್ಯರು, ವಿವೇಕಿಗಳು ಮತ್ತು ವಿದ್ವಾಂಸರೆನಿಸಿಕೊಂಡವರಲ್ಲಿ ತೋರಿಸುವ ಮನೋಭಾವ, ಅವರಿಗೆ ಗೌರವವನ್ನು ಕೊಡಬೇಕು. ದಾನ ಧರ್ಮಗಳ ನಿಯಮ ಪಾಲನೆ, ದಾನ ಧರ್ಮ ಮಾಡಬೇಕು. ಅದರಿಂದ ಮನಃಶುದ್ಧಿ ಒಂದಾಗತ್ತೆ. ಮತ್ತು ನಾವು ಈ ಸಮಾಜದಿಂದ ಎಷ್ಟೆಲ್ಲ ಪಡ್ಕೊಂಡಿರ್ತೀವಲ್ವ, ಅದಕ್ಕೆ ನಾವು ಸಮಾಜಕ್ಕೆ ಹೊರಳಿ ತಿರುಗಿ ಕೊಡಲಿಕ್ಕೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಕೊಡಬೇಕು. ಈ ಸಮಾಜದಿಂದ ಏನೆಲ್ಲ ಪಡ್ಕೊಳ್ತೀವಿ, ಪರಿಸರದಿಂದ ಏನೆಲ್ಲ ಪಡ್ಕೊಳ್ತೀವಿ, ನಾವು ಅದಕ್ಕೆ ಹಿಂತಿರುಗಿಸಿ ಕೊಡೋದನ್ನು ಕಲಿಬೇಕು ಅಂತ. ದಾನ ಧರ್ಮಗಳ ನಿಯಮ ಪಾಲನೆ, ಅದನ್ನು ದಾನ ಧರ್ಮ ಒಂದು ನಿಯಮ ಇದೆ, ಅದನ್ನು ಪಾಲನೆ ಮಾಡಬೇಕು ಅಂತ. ದಾನ ಅಂದರೆ ಬರೀ ಹಣ ಕೊಡಬೇಕು ಅಂತ ಏನಿಲ್ಲ. ವಿದ್ಯಾದಾನ ಮಾಡ್ಬೋದು, ಸೇವೆ ಮಾಡ್ಬೋದು, ಹೋಗಿ ಶ್ರಮದಾನ ಅಂತ ಹೇಳ್ತಾರೆ, ಅದನ್ನು ಮಾಡ್ಬೋದು. ಯಾವ ಥರದಲ್ಲಾದರೂ ಆ ನಿಯಮ ಪಾಲನೆಯನ್ನು ಮಾಡಬೇಕು. ನಿತ್ಯ ಜೀವನದಲ್ಲಿ ಎದುರಾಗುವ ಧರ್ಮ ಸಂಕಟಗಳ ಪರಿಹಾರ ಕ್ರಮ. ಈ ಪ್ರಪಂಚದಲ್ಲಿ ಇದ್ದೇವೋ, ಮನುಷ್ಯರಾಗಿ ಹುಟ್ಟಿದ್ದೇವೋ, ಧರ್ಮ ಸಂಕಟ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಈ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ, ಬಂದಿದ್ದೇವೆ ಅಂದರೆ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಕಷ್ಟ ಜಾಸ್ತಿ ಇರ್ಬೋದು, ಕೆಲವ್ರಿಗೆ ಸುಖ ಜಾಸ್ತಿ ಇರ್ಬೋದು, ಆದರೆ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ. ಪರ್ಸೆಂಟೇಜ್ ಬೇರೆ ಇರ್ಬೋದು. ಆದ್ರಿಂದ ನಾವು ಈ ಭೂಮಿಯಲ್ಲಿ ಬಂದಿದ್ದೇವೆ. ಬರೀ ಸುಖವನ್ನೇ ಅನುಭವಿಸ್ತಾ ಇದ್ವಿ ಅಂದ್ರೆ ನಾವು ಸ್ವರ್ಗದಲ್ಲಿ ಇರ್ತಾ ಇದ್ವಿ. ದುಃಖವನ್ನೇ ಅನುಭವಿಸ್ಬೇಕು ಅನ್ನೋದಿದ್ರೆ ನರಕದಲ್ಲಿ ಇರ್ತಾ ಇದ್ವಿ. ಭೂಮಿ ಮೇಲೆ ಬಂದಿದ್ದೇವೋ, ಸುಖ ದುಃಖ ಎರಡನ್ನು ನಾವು ಅನುಭವಿಸಲೇಬೇಕು. ಅದಕ್ಕೆ ಅಲ್ಲಿ ಕೂಡ ಏನು ಹೇಳ್ತಾರೆ, ನಿತ್ಯ ಜೀವನದಲ್ಲಿ ಎದುರಾಗುವ ಧರ್ಮ ಸಂಕಟಗಳ ಪರಿಹಾರ ಕ್ರಮ ಬರುತ್ತೆ. ಅದಕ್ಕೆ ಪರಿಹಾರನೂ ಇದೆ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದೆ. ಗುರುದೇವ್ ಹೇಳೋ ಪ್ರಕಾರ ಇದು ಪ್ರಾಬ್ಲಮ್ಸ್ ಅಲ್ವೇ ಇಲ್ಲ, ಇಟ್ ಇಸ್ ಓನ್ಲಿ ಎ ಸಿಚುಯೇಷನ್ ಅಂತಾರೆ. ಅದೀಗ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಷ್ಟೇನೆ, ಅದು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವೇ ಅಲ್ಲ ಅನ್ನೋ ಥರದಲ್ಲಿ ಗುರುದೇವ್ ಹೇಳ್ತಾರೆ. ಅನ್ಯಾಯವಾದ ಲೋಕಾಪವಾದಗಳಿಗೆ ಗುರಿಯಾಗಿರುವವರೊಡನೆ ನಾವು ವ್ಯವಹರಿಸುವ ಬಗ್ಗೆ ಬರುವ ಸಂದೇಹಗಳು ಹೇಗಿರಬೇಕು ನಾವಿಲ್ಲಿ ಪ್ರಪಂಚದಲ್ಲಿ ಅನ್ನೋದನ್ನು ಕೂಡ ಈ ಅನುವಾಕದಲ್ಲಿ ಹೇಳಿದ್ದಾರೆ. ಗುರುಗಳು ಧರ್ಮವಾಗಿ ನಡ್ಕೋ, ಸ್ವಾಧ್ಯಾಯ ಪ್ರವಚನವನ್ನು ಮಾಡು ಅಂತ ಒತ್ತಿ ಹೇಳಿ ನಮ್ಮನ್ನು ಮತ್ತೆ ಮತ್ತೆ ಆ ಧರ್ಮವಾಗಿ ನಡ್ಕೊಳ್ಳೋದಕ್ಕೆ ಪ್ರೋತ್ಸಾಹಿಸ್ತಾರೆ. ಅದೇ ಅನುವಾಕ ಮುಂದುವರಿಯುತ್ತೆ. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಗಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ. ಬಹಳ ಸಲ ನಾವು ಇದನ್ನು ಕೇಳಿದ್ದೀವಲ್ವ, ಮಾತೃದೇವೋ ಭವ ಪಿತೃದೇವೋ ಎಲ್ಲಿ ಬರುತ್ತೆ ನೋಡಿ, ನಮಗೆ ಕೈಗೆ ಸಿಕ್ಕಿದೆ ಇದು. ತೈತ್ರೇಯ ಉಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿಯಲ್ಲಿ ಶಿಷ್ಯಾನುಶಾಸನಂ ಅನುವಾಕದಲ್ಲಿ ಇದು ಬರುತ್ತೆ ಅನ್ನೋದು ಗೊತ್ತಿರಬೇಕು ನಮಗೆ. ಏನು ಹೇಳ್ತಾರೆ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ದೇವ ಪಿತೃಗಳ ಕರ್ಮಾಚರಣೆಯನ್ನ ಬಿಡಕೂಡದು. ಕರ್ಮಾಚರಣೆ ಅಂತ ಕೂಡಲೇ ಅವರೆಲ್ಲ ಹೋದ್ಮೇಲೆ ಮಾಡೋ ಕರ್ಮ ಅಲ್ಲ, ಅವರು ಬದುಕಿರುವಾಗಲೇ ತಂದೆ ತಾಯಂದಿಯರನ್ನು ನೋಡ್ಕೊಳ್ಬೇಕು. ಅವರ ಪಿತೃಕಾರ್ಯ ಅಂತಂದರೆ ಸತ್ ಮೇಲೆ ಏನೋ ಮಾಡ್ತಾರಲ್ಲ ಕಾರ್ಯ, ಆ ಕಾರ್ಯ ಅಲ್ಲ. ಸ್ವಾಮೀಜಿಯವ್ರು ಹೇಳ್ತಾರೆ,
ಆ ಕಾರ್ಯ ನೀವು ಮಾಡ್ತಿರೋ ಬಿಡ್ತಿರೋ, ಅವ್ರು ಬದುಕಿರುವಾಗ ಚಂದದಲ್ಲಿ ನೋಡ್ಕೊಳ್ರಪ್ಪ ಅವ್ರನ್ನ. ಆ ಕರ್ಮವೇ ಮುಖ್ಯ ಅಂತ ನಮ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅಲ್ವಾ. ಅವ್ರು ಅವ್ರಿಗೆ ಬದುಕಿರುವಾಗ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಅವ್ರು ಹೋದ್ಮೇಲೆ ಊರಿಗೆಲ್ಲ ಊಟ ಹಾಕೋದು, ಪ್ರಯೋಜನ ಇಲ್ಲ ಅದು ಅಂತ ಹೇಳೋದು ಅವರು. ಅದು ಮಾಡಬಾರ್ದು ಅಂತ ಹೇಳಲ್ಲ, ಆದರೆ ಅವರು ಬದುಕಿರುವಾಗ ಅವರನ್ನು ಚಂದದಲ್ಲಿ ನೋಡ್ಕೊಳ್ಬೇಕು ತಂದೆ ತಾಯಿಯಂದಿರು. ದೇವ ಪಿತೃಗಳ ಕರ್ಮಾಚರಣೆಯನ್ನು ಬಿಡಕೂಡದು. ಅವರು ಸ್ವಾಮೀಜಿಯವ್ರನ್ನ ಯಾರೋ ಒಂದ್ಸಲ ಕೇಳಿದ್ರು, ಚಿನ್ಮಯ ಮಿಷನ್ನಲ್ಲಿ ಸೀನಿಯರ್ ಲಿವಿಂಗ್ ಹೋಮ್ ಏನು ಹೇಳ್ತೀವಲ್ವ ಈಗೆಲ್ಲ, ಅನಾಥಾಶ್ರಮಗಳಿಲ್ವಾ ಅಂತ. ಸ್ವಾಮೀಜಿ ಒಂದೇ ಮಾತಲ್ಲಿ, ಇದು ಸುಮಾರು 10-15 ವರ್ಷದ ಹಿಂದೆ ಪ್ರವಚನದಲ್ಲಿ ಹೇಳಿದ ಮಾತಿದು, ದೊಡ್ಡ ಸಭೆಯಲ್ಲಿ ಹೇಳಿದ್ರು ಅವರು, ಕರ್ನಾಟಕದಲ್ಲಿ ವೃದ್ಧಾಶ್ರಮ ಚಿನ್ಮಯ ಮಿಷನ್ನಿಂದ ಕಟ್ಸೋದಿಲ್ಲ ಅಂದರು. ನೋಡ್ಕೊಳ್ರಿ ಅಪ್ಪ ಅಮ್ಮನ್ನ, ಏನು ಕಡಿಮೆ ಆಗಿರೋದು ನಿಮಗೆ? ಇಷ್ಟು ವರ್ಷ ನಿಮ್ಮನ್ನು ನೋಡ್ಕೊಂಡಿಲ್ವಾ ಅವರು? ನೋಡ್ಕೊಳ್ಳಿ ಅಪ್ಪ ಅಮ್ಮನ್ನ ಆಯ್ತಾ. ದೇವ ಪಿತೃ ಕಾರ್ಯ ಆಚರಣೆಯನ್ನು ಬಿಡಕೂಡದು. ಮಾತೃದೇವೋಭವ ಪಿತೃದೇವೋಭವ. ತಾಯಿ ತಂದೆ ಇಬ್ಬರೂ ದೇವರ ಸಮಾನ. ತಾಯಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತೆಲ್ಲ ನಾವು ಹೇಳಿದ್ದೀವಿ. ತಂದೆ ತಾಯಂದಿರೇ ನಮಗೆ ದೇವರು. ಅವರಿಂದಲೇ ನಾವು ಈ ಪ್ರಪಂಚಕ್ಕೆ ಬಂದಿರುವಂಥದ್ದು. ತಾಯಿಯೇ ದೇವರು, ತಂದೆಯೇ ದೇವರು. ಆಚಾರ್ಯ ದೇವೋಭವ, ಗುರುಗಳು ಕೂಡ ದೇವರು. ಅತಿಥಿ ದೇವೋಭವ, ಅತಿಥಿಗಳು ಕೂಡ ಭಗವಂತನ ಸ್ವರೂಪ ಅಂತ. ನೋಡಿ, ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು, ಅವರು ಭಗವಂತನ ಸಮಾನ ಅಂತ ಅವರಿಗೆ ಸೇವೆಯನ್ನು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಹಾಗೆಯೇ ಆಚಾರ್ಯ ದೇವೋಭವ, ಗುರುಗಳು ಕೂಡ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವಂಥವರು. ಆದ್ದರಿಂದ ಆಚಾರ್ಯ ದೇವೋಭವ. ಅತಿಥಿ ದೇವೋಭವ, ಅತಿಥಿಗಳು ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಇದು ಇತ್ತೀಚೆಗೆ ತುಂಬ ಕಡಿಮೆ ಆಗೋಗ್ತಾ ಇದೆ. ವೆಸ್ಟರ್ನ್ ಫಿಲಾಸಫಿಯಲ್ಲಿ ಅಥವಾ ವೆಸ್ಟರ್ನ್ ಕಲ್ಚರಲ್ಲಿ ಏನಾಗ್ತಾ ಇದೆ ಅಂದರೆ, ಅವರು ಫೋನ್ ಮಾಡಿ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು ಅಂತ ಇದೆ. ಅದು ನನಗೇನು ತುಂಬ ದೊಡ್ಡ ವಿಚಾರ ಅನಿಸಲ್ಲ. ಅಪಾಯಿಂಟ್ಮೆಂಟ್ ಅಂದರೆ ನೋಡಿ, ಬೇರೆ ದೇಶದಲ್ಲೆಲ್ಲ ಮನೆಗಳು ತುಂಬ ದೂರ ಇರುತ್ತೆ. ಅವರು ಅತಿಥಿಗಳನ್ನು ಬರಮಾಡ್ಕೊಳ್ಳೋದಕ್ಕೆ, ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ದರಿಂದ ಅವ್ರು ಫೋನ್ ಮಾಡಿ ಬನ್ನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ, ಆಯಿತಾ. ಆದರೆ ಭಾರತದಲ್ಲಿ ಹಾಗಲ್ಲ. ಈಗಲೂ ಭಾರತದಲ್ಲಿ ಆ ಥರದಲ್ಲಿ ಹೇಳಕ್ಕೆ ಶುರು ಮಾಡಿದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ, ಅವ್ರು ಎಷ್ಟೋ ದೂರದಿಂದ ಬಂದು ನಾವು ಮನೆಯಲ್ಲಿ ಇರಲಿಲ್ಲ ಅಂದರೆ ನಾವು ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೀವಿ. ಹಾಗೆ ಅವರು ಅತಿಥಿಗಳು ಬಂದ್ಬಿಟ್ರು ಅಂತ ಅನ್ಕೊಳ್ಳಿ, ಹೇಳಲಿಲ್ಲ ಹಾಗೆ ಬಂದಿದ್ದಾರೆ ಅಂತ. ಯಾಕೆ ಬಂದ್ರಿ, ನೀವು ಫೋನ್ ಮಾಡಬೇಕಾಗಿತ್ತು ಮೊದಲೇ, ನಮ್ಗೆ ಬೇರೆ ಕೆಲಸ ಇದೆ, ಹಾಗೆಲ್ಲ ಹೇಳೋವಾಗಿಲ್ಲ. ದಟ್ ಈಸ್ ನಾಟ್ ಅವರ್ ಕಲ್ಚರ್. ಅತಿಥಿಗಳು ನಮ್ಮ ಮನೆಯ ಚಪ್ಪರದ ಕೆಳಗೆ ಬಂದ್ರೇನೆ, ಶತ್ರು ಆಗಿದ್ರು ಕೂಡ ಅವನು ಅತಿಥಿ ಆಗ್ತಾನಂತೆ. ಅತಿಥಿ ಅಂತ ಅಂದ್ರೆ ಅದೇನೆ, ತಿಥಿ ಇಲ್ಲದೆ ಬರೋನು ಅಂದ್ರೆ ಟೈಮ್ ಕೊಡ್ದಲ್ಲೇ ಯಾರು ಬರ್ತಾನೋ ಅವನೇ ನಿಜವಾದ ಅತಿಥಿ, ಅತಿಥಿ ಅಂತ. ಅತಿಥಿ ಸತ್ಕಾರವನ್ನ ಮರಿಬಾರ್ದು ಅಂತ. ಈ ರಾಮಕೃಷ್ಣ ಪರಮಹಂಸರು ಯಾರ್ದಾದ್ರೂ ಮನೆಗೆ ಹಿಂಗೆ ಹೋಗ್ತಿದ್ರಂತೆ. ಅವ್ರೇನು ಕೇಳ್ತಿರ್ಲಿಲ್ಲ, ಕರಿತಿರ್ಲಿಲ್ಲ, ಏನೆಲ್ಲ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಿದ್ರಂತೆ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮನೆ ಒಡತಿನ ಏನಾದರೂ ಅವರು ನಂಗೆ ಪೂರಿ ಮಾಡಿಕೊಡು, ನಾನು ಪೂರಿ ತಿನ್ನಬೇಕು, ಪೂರಿ ತಿನ್ನಬೇಕು, ಪೂರಿ ತಿನ್ನಬೇಕು. ಶಾರದಾದೇವಿ ಕೇಳಿದ್ರಂತೆ ಮನೆಗೆ ಹೋದ್ಮೇಲೆ ವಾಪಸ್ಸು, ಅಲ್ಲ ನೀವು ಯಾರ್ಯಾರ ಮನೆಗೋ ಹೋಗಿ ಹೊತ್ತಿಲ್ದ ಹೊತ್ತಿನಲ್ಲಿ ಪೂರಿ ಮಾಡಿಕೊಡು ಅಂತೆಲ್ಲ ಕೇಳ್ತೀರಲ್ಲ, ನೀವು ಯಾತಕ್ಕೆ ಹಾಗೆ ಕೇಳ್ತೀರಾ ಅಂತ. ನೋಡು, ಆ ಮನೆಯಲ್ಲಿ ನಾನು ಏನಾದರೂ ತಿಂದು ಬರಬೇಕು, ಇಲ್ಲ ಏನಾದರೂ ನೀರಾದರೂ ಸೇವಿಸಿ ಬರಬೇಕು. ಅದು ಮಾಡಿದ್ರಷ್ಟೇ ಆ ಮನೆಗೆ ಒಳ್ಳೇದಾಗತ್ತೆ, ನನಗಲ್ಲ, ಆಯ್ತಾ. ಆ ಮನೆಗೆ ಒಳ್ಳೇದಾಗತ್ತೆ. ಆದ್ರಿಂದಲೇ ನಾನು ಅವ್ರನ್ನ ಕೇಳಿ ಮಾಡಿಸ್ಕೊಂಡು ತಿಂದ್ಬಿಟ್ಟು ಬರ್ತೀನಿ ಅಂತ. ಅತಿಥಿಗಳ ಮನೆಗೆ ಬಂದಾಗ ಅವ್ರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು, ಅಂದರೆ ತಿನ್ಲಿಕ್ಕೆ ಏನಾದರೂ ಕೊಟ್ಟು ಕಳಿಸ್ಬೇಕು. ಆರೋಗ್ಯದ ದೃಷ್ಟಿಯಿಂದ ಅವ್ರೇನೋ ತಿನ್ನಕ್ಕಾಗಲ್ಲ ಅಂದರೆ ಸ್ವಲ್ಪ ಹಣ್ಣು ಏನಾದರೂ
ಅಟ್ಲೀಸ್ಟ್ ಕೊಟ್ಟು ಕಳಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಂತ ಅವರು ಬಲವಂತ ಮಾಡಿ ತಿನ್ನಿಸಿ ಅದೆಲ್ಲ ಏನು ಮಾಡುವಂಥದ್ದಿಲ್ಲ. ಆದರೆ ಬಂದವರು ಹಾಗೆ ಹೋಗ್ಬಾರ್ದು, ಅಂದರೆ ಅವರು ತೃಪ್ತಿಯಿಂದ ನಮ್ಮ ಮನೆಯಿಂದ ಹೋಗಬೇಕು ಅನ್ನೋದು ನಮ್ಮ ಆಚಾರ. ಆದ್ರಿಂದಲೇ ಹೇಳ್ತಾರೆ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಗುರುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಅತಿಥಿ ದೇವೋ ಭವ, ಅತಿಥಿಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಯಾನ್ಯಸ್ಮಾಕಗಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಅಂತ. ಹಾಗೆ ಮಾಡುವಾಗ ಯಾವ ಕರ್ಮಗಳು ನಿಂದನೀಯವಲ್ಲವೋ ಅವುಗಳನ್ನು ಮಾಡಬೇಕು ಅಂತ. ಅಂದರೆ ಈಗ ನಮಗೆ ಸರಿಯಾದ ಕರ್ಮ ಯಾವುದು ಅನ್ನೋದು ನಾವು ತಿಳ್ಕೊಂಡು ಆ ಕರ್ಮವನ್ನು ಮಾಡಬೇಕು. ಈಗ ಹೇಳಿದ್ದಾರೆ ಏನು, ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು ಅಂತ. ಯಾರೋ ಹೇಳ್ತಾರೆ, ಅಯ್ಯೋ ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ನೋಡ್ಕೊಂಡಿದ್ದು ಅಷ್ಟರಲ್ಲೇ ಇದೆ, ನೀನೇನು ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋದು, ನಿನ್ನನ್ನು ಬೋರ್ಡಿಂಗಿಗೆ ಹಾಕಿದ್ರು ನೀನು ಅವರನ್ನೀಗ ವೃದ್ಧಾಶ್ರಮಕ್ಕೆ ಹಾಕು ಅಂತ. ಅದು ನಿಂದನೀಯ ಅಲ್ಲದ ಕೆಲಸವನ್ನು ಮಾಡುವಂತ. ಯಾವ ಕರ್ಮವೂ ನಿಂದನೀಯವಲ್ಲವೋ ಅವುಗಳನ್ನು ಮಾಡಲೇಬೇಕು. ಕರ್ಮ ಎಷ್ಟೋ ಸಲ ಹೇಳ್ತಾರೆ, ಕರ್ಮ ಮಾಡಿದ್ರೆ ತಾನೇ ಅದು ಒಳ್ಳೆದ ಕೆಟ್ಟದ ಅಲ್ವಾ ಅಂತ ಗೊತ್ತಾಗೋದು. ಮಾಡೋದೇ ಬೇಡ, ಯಾವ ಕೆಲಸನೂ ಮಾಡೋದೇ ಬೇಡ. ಇಲ್ಲ ಹಾಗಲ್ಲ, ಮಾಡಬೇಕು. ಸಂಸಾರದಲ್ಲಿದ್ದೇವೆ, ತಂದೆ ತಾಯಿಯಂದಿರಿದ್ದಾರೆ, ಆಚಾರ್ಯರಿದ್ದಾರೆ, ಅತಿಥಿಗಳಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕು. ಆ ನಿಂದನೀಯ ಅಲ್ಲದೆ ಇರೋ ಕಾರ್ಯಗಳವೆಲ್ಲ ಅದನ್ನ ಮಾಡಲೇಬೇಕು. ಉಳಿದವುಗಳನ್ನು ಮಾಡಕೂಡದು. ನೋಡಿ, ಇದು ಎಷ್ಟು ಸುಂದರ ಅಂದ್ರೆ, ಮಾಡಬೇಕಾಗಿರೋದನ್ನ ಮಾಡದೇ ಇದ್ರೆ ಅದು ತಪ್ಪು. ಈಗೇನೋ ಮಾಡಬೇಕಾಗಿದೆ, ನಾನು ತಂದೆ ತಾಯಿಯನ್ನ ನೋಡ್ಕೊಳ್ಬೇಕಾಗಿದೆ, ಆ ಕೆಲಸ ನಾನು ಮಾಡ್ತಾ ಇಲ್ಲ, ಅದು ತಪ್ಪು. ಮಾಡಬಾರ್ದು ಅಂತ ಇರುತ್ತೆ ಕೆಲಸ, ಕೆಲವು ಮಾಡಲೇಬಾರ್ದು. ಅದನ್ನ ಅಂದ್ರೆ ತಂದೆ ತಾಯಿಗಳ ನಿಂದನೆ ಮಾಡೋದು, ಅವರನ್ನ ಸರಿಯಾಗಿ ನೋಡ್ಕೊಳ್ದೇ ಇರೋದು, ಅದೆಲ್ಲ ಮಾಡಬಾರ್ದು. ಅದು ಮಾಡಬಾರ್ದು, ಹೌದು. ಅಂದ್ರೆ ಇದರಲ್ಲಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳಿದಾರಲ್ವಾ, ಮಾಡಬೇಕಾಗಿರೋದನ್ನ ಮಾಡದೇ ಇದ್ರೂ ಕೂಡ ತಪ್ಪು. ತಂದೆ ತಾಯಿಗಳನ್ನ ನಿಂದಿಸೋದು ತಪ್ಪು. ತಂದೆ ತಾಯಿಗಳನ್ನ ನಾನೇ ನಿಂದಿಸಲ್ಲ, ಆದ್ರೆ ಅವ್ರನ್ನ ನೋಡ್ಕೊಳ್ಳೋದು ಇಲ್ಲ, ಅದು ತಪ್ಪು. ಆದ್ರಿಂದ ಯಾವುದು ನಿಂದನೀಯವೋ ಅವುಗಳನ್ನ ಮಾಡಬೇಡ, ಉಳಿದವುಗಳನ್ನ ನಿಂದನೀಯವೋ ಅದನ್ನು ಮಾಡಬೇಡ, ಉಳಿದವುಗಳನ್ನ ನಿಂದನೀಯವಲ್ಲದವುಗಳನ್ನ ಮಾಡಬೇಕು. ಅಂದರೆ ಅದು ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಅವರು ಆ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಯಾವ ಒಳ್ಳೆಯ ನಡತೆಯು ಆಚರಣೆಯಲ್ಲಿವೆಯೋ ಅವುಗಳನ್ನು ನಡೆಸಿಕೊಂಡು ಬರಬೇಕು, ಉಳಿದವುಗಳನ್ನು ಅನುಸರಿಸಬಾರದು. ನಮ್ಮಲ್ಲಿ ಯಾವುದೋ ಒಳ್ಳೆ ಗುಣಗಳಿದೆ, ಅದನ್ನ ಸಾಮಾನ್ಯವಾಗಿ ನೋಡಿ, ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಟ್ರೈನಿಂಗ್ ಬೇಕು, ಕೆಟ್ಟದ್ದು ಮಾಡೋಕ್ಕೇನು ಟ್ರೈನಿಂಗ್ ಬೇಡ. ಈಗ ಮಕ್ಕಳು ಸ್ಕೂಲಿಗೆ ಕಲಿಸಿರ್ತೀವಿ, ಅವ್ರು ಕೆಟ್ಟ ಶಬ್ದ ಕಲ್ತ್ಕೊಂಡ್ಬಂದಿರ್ತಾರೆ, ನಾವೇನು ಹೇಳ್ಕೊಟ್ಟಿರಲ್ಲ ಅವಕ್ಕೆ, ಏನೇನೋ ಹೊಸ ಶಬ್ದ ಎಲ್ಲ ಕಲ್ತ್ಕೊಂಡ್ಬಂದ್ಬಿಟ್ಟಿರ್ತಾರೆ, ಅದಕ್ಕೇನು ಟ್ರೈನಿಂಗ್ ಬೇಡ. ಆದರೆ ಅದು ಒಳ್ಳೇದು ಮಾಡೋದಕ್ಕೆ, ಅದನ್ನೆಲ್ಲ ಬಿಡಿಸ್ಲಿಕ್ಕೆ ಟ್ರೈನಿಂಗ್ ಬೇಕು. ಅದಕ್ಕೆ ಏನಂತ ಹೇಳೋದಿಲ್ಲ, ನಮ್ಮಲ್ಲಿ ಯಾವುದೋ ಒಂದು ಒಳ್ಳೆ ಗುಣ ಇದೆ, ಮೊದಲು ಅದನ್ನು ಕಂಡುಕೊಳ್ಬೇಕು. ನಾನು ಆ ಒಳ್ಳೆ ಗುಣ ಇರೋದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಯಾರಾದ್ರೂ ನಾವು ಅದನ್ನು ಬಿಟ್ಟೇ ಬಿಡ್ತೀವಿ. ಅದಕ್ಕೆ ಹೇಳೋದು, ನಿನ್ನನ್ನು ನೀನು ರಕ್ಷಿಸ್ಕೋ ಅಂತ. ಈಗ ಯಾರೋ ಸಹಾಯ ಮಾಡಕ್ಕೆ ಹಣ ಕೊಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಕೇಳೋದೇ ಇಲ್ಲ ಅವ್ರು, ಹೌದಾ, ಕಷ್ಟ ಅಂತ ಕೂಡಲೇ ಕೊಡ್ತಾರೆ. ಕಷ್ಟ ಇಲ್ಲದೆ ಇರೋರು ಬಂದು ಕೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟೊಂದು ಇದೆಯಾ ನನ್ನ ಹತ್ರ, ಕೊಡೋಣ, ಅದು ಬೇರೆ ವಿಷಯ. ಆದರೆ ನಾನು ಕಷ್ಟದಲ್ಲಿ ಇರೋರಿಗೆ ಕೊಡಬೇಕು ಅನ್ನೋದು ನನ್ನ ಮನಸ್ಸಿದೆ. ಅದು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಗೊತ್ತಾದ್ರೆ ನನ್ನನ್ನು ನಾನು ರಕ್ಷಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ
ಆಚರಣೆಯಲ್ಲಿ ನನ್ನಲ್ಲಿ ಯಾವ ಒಳ್ಳೆ ಗುಣ ಇದೆಯೋ, ಒಂದು ದಾನ ಇರ್ಬೋದು, ಸತ್ಯ ಹೇಳುವಂಥದ್ದು ಇರ್ಬೋದು, ಪರೋಪಕಾರ ಇರ್ಬೋದು, ಎಲ್ಲವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಬಿಡಬಾರ್ದು ಅಂತಲೇ ಹೇಳುತ್ತೆ ಇಲ್ಲಿ ಆಚರಣೆ. ಯಾವ ಒಳ್ಳೆಯ ನಡತೆಗಳು ಆಚರಣೆಯಲ್ಲಿವೆಯೋ ಅವುಗಳನ್ನು ನಡೆಸಿಕೊಂಡು ಬರಬೇಕು. ಬರೀ ನನ್ನ ಆಚರಣೆ ಅಲ್ಲ, ಮನೆಯಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನೋಡಿ, ಇವಾಗಲೂ ಕೆಲವು ಮನೆಗಳಲ್ಲಿ ಯಾರು ಎಷ್ಟೊತ್ತಿಗೆ ಬಂದರು ಹೇಗಿದ್ರು ಅವ್ರ ಮನೇಲಿ ಊಟ ಮಾಡ್ಕೊಂಡು, ಎಷ್ಟಾದರೂ ಇರಲಿ ಊಟ ಮಾಡಿಕೊಂಡೇ ಹೋಗಬೇಕು ಅವ್ರ ಮನೇಲಿ. ಈ ಹಳ್ಳಿಗಳ ಕಡೆ ಎಲ್ಲ ಹೋದರೆ ಅದು ತುಂಬ ಇದೆ. ಅದು ಅವ್ರು ಹೋದ್ಮೇಲೆ ಅಲ್ಲಿ ಊಟ ಹಾಕದೆ ಅವ್ರು ಕಳಿಸೋದೇ ಇಲ್ಲ, ಅದಕ್ಕೆ ರೆಡಿಯಾಗೇ ಹೋಗಬೇಕು. ನಾವು ಹೀಗೆ ಸ್ವಲ್ಪ ಫ್ಲೈಯಿಂಗ್ ವಿಸಿಟ್ ಕೊಟ್ಟು ಬರ್ತೀವಿ, 10 ನಿಮಿಷ 20 ನಿಮಿಷ ಅಂದರೆ ಅವ್ರು ಕೇಳೋರೇ ಅಲ್ಲ. ಯಾಕೆಂದರೆ ಅವ್ರಿಗೆ ಟೈಮು ಬೇಕಾದಷ್ಟು ಟೈಮ್ ಇರುತ್ತೆ. ನಾವು ಅಲ್ಲಿಗೆ ಹೋದ್ಮೇಲೆ ಅವ್ರು ಬೇಳೆ ಹಾಕ್ತಾರೆ ಒಬ್ಬಟ್ಟು ಮಾಡೋದಕ್ಕೆ. ಅದು ಅಲ್ಲಿಯ ಒಂದು ಪದ್ಧತಿ. ಆ ರೀತಿಯಾಗಿ ಅವ್ರ ಮನೇಲಿ ಅದು ನಡ್ಕೊಂಬಂದಿದೆ ಆಚರಣೆ, ಅದನ್ನು ಅವರು ಬಿಡೋದಕ್ಕೆ ರೆಡಿ ಇರಲ್ಲ. ಒಳ್ಳೆ ಆಚರಣೆಗಳೇನಿದೆ ಅವುಗಳನ್ನು ನಾವು ಬಿಡಬಾರ್ದು, ಮಾಡಬೇಕು. ಉಳಿದವುಗಳನ್ನು ಅನುಸರಿಸಬಾರದು. ಅಂದರೆ ಬೇರೆ ಏನಾದರೂ ಕೆಟ್ಟ ವಿಚಾರಗಳಿದ್ರೆ ಅದನ್ನು ಅನುಸರಿಸೋದು ಬೇಡ ಅಂತ. ಒಳ್ಳೆತನ ನಮ್ಮಲ್ಲಿ ಏನಿದೆ ಅದನ್ನು ಉಳಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಗುರುಗಳು ಶಿಷ್ಯನಿಗೆ ಕಡೆಯ ಉಪದೇಶ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ, ಏಕೆ ಚಾಸ್ಮಚ್ರೇಯಾಗುಂಸೋ ಬ್ರಾಹ್ಮಣಾಃ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ಅದೇಯಂ ಶ್ರಿಯಾ ದೇಯಂ ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ. ಏಕೆ ಚಾಸ್ಮಚ್ಛೇಯಾಗುಂಸೋ ಬ್ರಾಹ್ಮಣಾಃ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ. ನೋಡಿ, ನಮಗಿಂತಲೂ ಹೆಚ್ಚು ಉತ್ತಮರಾದವರಿಗೆ ಆಸನಾದಿಗಳನ್ನು ಕೊಟ್ಟು ಅವರ ಶ್ರಮವನ್ನು ಹೋಗಲಾಡಿಸಬೇಕು. ಮನೆಯಲ್ಲಿ ಯಾರೋ ಬಂದಿರ್ತಾರೆ ಅಥವಾ ಎಲ್ಲೋ ಹಿರಿಯರನ್ನ ನೋಡಿರ್ತೀವಿ, ಅವ್ರು ನಮಗಿಂತ ಉತ್ತಮರು ಅಂತ ಹೇಳುವಾಗ ಕಣ್ಣಿಗೆ ತಕ್ಷಣ ಕಾಣೋದು ನಮಗೇನೋ ಆಯುಷ್. ಆ ಹಿರಿಯರು ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಆಸನಾದಿಗಳನ್ನು ಕೊಟ್ಟು, ಈಗಲೂ ನಮ್ಮಲ್ಲಿದೆ ನೋಡಿ, ಯಾರಾದರೂ ವಯಸ್ಸಾದ, ಈಗ ಮೆಟ್ರೋದಲ್ಲಿ ನೀವು ಯಾವಾಗಲಾದರೂ ಹೋದರೆ ಗೊತ್ತಾಗುತ್ತೆ, ಈಗಲೂ ಸಣ್ಣ ಸಣ್ಣ ಹುಡುಗರು ಕೂತಿರ್ತಾರೆ, ವಯಸ್ಸಾದವ್ರು ಹೋದ ಕೂಡಲೇ ಎದ್ದು ಜಾಗ ಬಿಟ್ಕೊಳ್ತಾರೆ, ಬಹಳಷ್ಟು ಜನ ಬಿಟ್ಕೊಳ್ತಾರೆ. ಆ ಸಂಪ್ರದಾಯ ನಮ್ಮಲ್ಲಿ ಈಗಲೂ ಇದೆ. ನಮಗಿಂತಲೂ ವಯಸ್ಸಿನಲ್ಲಿ ಹೆಚ್ಚಿನವರಾಗಿರ್ಬೋದು ಅಥವಾ ವಿದ್ಯಾವಂತರಾಗಿರ್ಬೋದು, ಸಾಕಷ್ಟು ಸಣ್ಣ ವಯಸ್ಸಿನವರೇ ಆಗಿರ್ತಾರೆ. ಅದು ಆಶ್ರಮದಲ್ಲಿ ಅಲ್ಲೆಲ್ಲ ನಾವು ನೋಡುವಾಗ ಇವರು ತುಂಬ ವಿದ್ಯಾವಂತರು ಅಂತ ನಮಗೆ ಗೊತ್ತಿರುತ್ತೆ, ಅಂಥವರೇ ಗುರುಗಳಾಗಿರ್ತಾರೆ. ಅಂಥವರಿಗೆ ನಾವೇನು ಮಾಡ್ತೀವಿ, ಆಸನಾದಿಗಳನ್ನು ಕೊಟ್ಟು ಅವರ ಶ್ರಮವನ್ನು ಹೋಗಲಾಡಿಸಬೇಕು. ಅವ್ರಿಗೆ ತೊಂದರೆ ಆಗ್ತಾ ಇದೆ ನಿಂತ್ಕೊಳ್ಳೋದ್ರಿಂದ, ಅಥವಾ ಬಹಳಷ್ಟು ನಡೆದು ಬಂದಿದ್ದಾರೆ, ಅವರಿಗೆ ಆಯಾಸ ಆಗಿದೆ, ಅವರಿಗೆ ಆಸನವನ್ನು ಕೊಟ್ಟು ಸತ್ಕರಿಸಬೇಕು ಅಂತ. ನಮಗಿಂತಲೂ ಹೆಚ್ಚು ಉತ್ತಮರು ಅಂತ ಹೇಳಿದಾಗ ಅಲ್ಲಿ ಅದು ಜ್ಞಾನವಂತರಾಗಿರ್ಬೋದು, ಗುಣವಂತರಾಗಿರ್ಬೋದು, ಅಥವಾ ವಯಸ್ಸಿನಲ್ಲಿ ದೊಡ್ಡವರಾಗಿರ್ಬೋದು, ಅವರಿಗೆ ಆಸನವನ್ನು ಕೊಟ್ಟು ಉಪಚರಿಸಬೇಕು. ಅಂದರೆ ಹಿರಿಯರಿಗೆ ಗೌರವವನ್ನು ಕೊಡೋದನ್ನು ಮರಿಬೇಡ ಅಂತ ಹೇಳೋದಕ್ಕೆ ಗುರುಗಳು ಇಲ್ಲಿ ಹೇಳಿದ್ದಾರೆ. ಆಯಾಸವನ್ನು ಹೋಗಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಕುಡಿಲಿಕ್ಕೆ ನೀರು ಆ ಥರದ್ದು ವ್ಯವಸ್ಥೆ ಇದ್ದರೆ ಅದನ್ನೆಲ್ಲ ಕೊಟ್ಟು ಮಾಡಬೇಕು. ಮತ್ತು ಅವರಿಗೆ ಕಂಫರ್ಟ್ ಮಾಡಬೇಕು. ಅಂದರೆ ಕಂಫರ್ಟ್ ಮಾಡೋದು ಅಂತ ಹೇಳಿದ್ರೆ ಮಾತುಗಳಿಂದ ಅವರಿಗೆ ಸಮಾಧಾನ ಅವ್ರಿಗೇನು ಬೇಕಾಗಿರಲ್ಲ, ಅವರು ಕಂಫರ್ಟಬಲ್ ಆಗಿರೋ ಹಾಗೆ, ಫೀಲ್ ಅಟ್ ಹೋಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮಾಡಬೇಕು ಅಂತ. ಶ್ರದ್ಧೆಯಾ ದೇಯಂ ಅಶ್ರದ್ಧೆಯಾ ಅದೇಯಂ ಶ್ರಿಯಾದೇಯಂ ಹಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ. ಎಷ್ಟು ಸುಂದರವಾಗಿದೆ ನೋಡಿ. ಯಾರಿಗಾದ್ರೂ ಏನಾದರೂ ಕೊಡುವಾಗ ಶ್ರದ್ಧೆಯಿಂದ ಕೊಡಬೇಕು, ಅಶ್ರದ್ಧೆಯಿಂದ ಕೊಡಬಾರ್ದು. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕೊಡಬೇಕು. ಏನೋ ಕೇಳ್ತಾ ಇದ್ದಾರೆ, ಹಾಳಕ್ಕೆ ಹೋಗ್ಲಿ, ಕೊಟ್ಟು ಮುಗಿಸ್ಬಿಡೋಣ, ಆ ಥರ ಎಲ್ಲ ಅಂದ್ಕೊಂಡು ಕೊಡಬಾರ್ದು.
ಶ್ರದ್ಧೆಯಿಂದ ಕೊಡಬೇಕು. ಕೊಡ್ತಾ ಇದ್ದೀವ, ಎಷ್ಟೇ ಕೊಡಲಿ, ನಾವು ಏನೇ ಕೊಡಲಿ, ಒಂದು ಆಹಾರ ಕೊಡಲಿ, ಒಂದು ಹಣ ಕೊಡಲಿ, ಅದನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಕೊಡಬೇಕು. ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ಕೊಡಬೇಕು. ನೋಡಿ, ಯಾರೋ ಕೋಟ್ಯಾಧಿಪತಿ ಇರೋನ್ ಭಿಕ್ಷುಕನಿಗೆ 1 ರೂಪಾಯಿ ಕೊಡೋದೇನು ದೊಡ್ಡ ವಿಷಯ ಅಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ. ಈಗ ನಾವು ಬೇರೆಯವ್ರಿಗೇನಾದರೂ ರಿಟರ್ನ್ ಗಿಫ್ಟ್ ಅಂತ ನಾವು ಏನಾದರೂ ಕೊಡಬೇಕಾದ್ರೆ ಅವ್ರು ನಮ್ಗೇನು ಕೊಟ್ಟಿದ್ರು, ನಾವು ಅಂಥದ್ದೇ ಕೊಡಬೇಕು ಅಂತ ಸಾಮಾನ್ಯವಾಗಿ ಲೋಕ ವ್ಯವಹಾರದಲ್ಲಿ ನೋಡೋದುಂಟು. ಅವ್ರ ಯೋಗ್ಯತೆಗೆ ಅವ್ರು ಕೊಟ್ಟಿರ್ತಾರೆ, ನಮ್ಮ ಯೋಗ್ಯತೆಗೆ ನಾವು ಕೊಡಬೇಕು. ನಾವು ಯಾಕೆ ಅದನ್ನು ನೋಡಬೇಕಲ್ವಾ? ನಮ್ಮ ಇಷ್ಟಕ್ಕೆ, ನಮ್ಮ ಪ್ರೀತಿಗೆ, ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಾವು ಕೊಡಬೇಕು. ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ಕೊಡಬೇಕು. ನಿಂಗೆ ಯೋಗ್ಯತೆ ಇದೆಯಾ ಕೊಡು, ಅವ್ರು ಏನು ಕೊಟ್ಟರು ಅಂತ ನೋಡೋದು ಬೇಕಾಗಿಲ್ಲ ಅಂತ ವಿನಯದಿಂದ ಕೊಡಬೇಕು. ನೋಡಿ, ಯಾವಾಗಲೂ ಕೊಡೋ ಕೈ ಮೇಲ್ಗಡೆ ಇರುತ್ತೆ, ಇಸ್ಕೊಳ್ಳೋ ಕೈ ಕೆಳಗಡೆ ಇರುತ್ತೆ. ಹಾಗಂತ ಮೇಲ್ಗಡೆ ಇದೆ ನನ್ನ ಕೈ ಅಂತ ಅಹಂಕಾರ ಪಟ್ಕೊಂಡು ಕೊಡಬಾರ್ದು. ಯಾಕೆ, ನಾನು ಕೊಡೋದನ್ನ ಅವ್ನು ಇಸ್ಕೊಳ್ಬೇಕು ಅಂತ ಏನಿಲ್ಲ. ಇಸ್ಕೊಳ್ಳೋರು ಇದ್ರೇ ನಾನು ಕೊಡೋಕ್ಕಾಗೋದು. ಅದರಿಂದ ನಾನು ಕೊಡ್ತಾ ಇದ್ದೀನಿ ಅಂದರೆ ವಿನಯದಿಂದ, ದಯವಿಟ್ಟು ಅವನು ಇಸ್ಕೊಳ್ಳೋ ಹಾಗಾಗಲಿ, ಅದರಿಂದ ಅವನಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ನಾನು ವಿನಯದಿಂದ ಕೊಡಬೇಕು. ನಾವು ಇದುವರೆಗೂ ಕೇಳಿದ್ದು ಇಸ್ಕೊಳ್ಳೋರು ಯಾರು ಇಸ್ಕೋತಾರೋ ಅವ್ರಿಗೆ ವಿನಯ ಇರಬೇಕು ಅಂತ. ಅಲ್ಲ, ಕೊಡೋರಿಗೆ ವಿನಯದಿಂದ ಕೊಡಬೇಕು. ದಾನವೆಂಬ ಸತ್ಕರ್ಮ ಮಾಡದಿದ್ದರೆ ಸದ್ಗತಿ ದೊರೆಯಲಾರದೆಂಬುದು ಭಯದಿಂದ ಕೊಡಬೇಕು, ಮಿತ್ರ ಭಾವದಿಂದ ಕೊಡಬೇಕು. ಅಂದರೆ ಈಗ ನಾವು ಯಾರಿಗೋ ಏನೋ ಕೊಡ್ತೀವಿ, ದಾನ ಮಾಡೋದು ನಿಜವಾಗ್ಲು ಏನಂತ ನೋಡಿ ಹೇಳಿದ್ದಾರೆ. ಆ ದಾನವೆಂಬ ಸತ್ಕರ್ಮ ಮಾಡದಿದ್ದರೆ ಸದ್ಗತಿ ಸಿಗೋದಿಲ್ಲ. ಅದರಿಂದಲೇ ಈಗಲೂ ನೋಡಿ ಎಷ್ಟೊಂದು ದಾನ ಮಾಡ್ತಾರೆ. ಏನದು ತಿಥಿ ಎಲ್ಲ ಮಾಡುವಾಗ ಏನೇನೋ ಇಂತಿಂಥದ್ದೇ ದಾನ ಮಾಡಬೇಕು ಅಂತೆಲ್ಲ ಇರುತ್ತಲ್ವ. ಅದೇನು 60 ವರ್ಷ ಶಾಂತಿಯಲ್ಲೂ ದಾನ ಮಾಡ್ತಾರೆ. ಹಾಗೆ 60 ವರ್ಷ ಆದಮೇಲೆ ಏನೇನು ಮಾಡಿದ್ರು ಬಹಳಷ್ಟು ದಾನಗಳನ್ನ ಕೊಡ್ತಾ ಇರ್ತಾರೆ. ಹಾಗೆ ಸದ್ಗತಿ ದೊರಕಬೇಕು ಅಂತ ಹೇಳಿದ್ರೆ ದಾನ ಮಾಡಬೇಕು. ನನಗೆ ಸದ್ಗತಿ ದೊರಕದೇ ಇದ್ದಾಗ ಆಗ್ಬಿಡ್ಬೋದು ಅಂತ ಭಯದಿಂದ ದಾನ ಮಾಡಬೇಕಂತೆ. ಮಿತ್ರ ಭಾವದಿಂದ ದಾನ ಮಾಡಬೇಕು. ಮಿತ್ರ ಭಾವದಿಂದ ಅಂತ ಹೇಳುವಾಗ ಪ್ರೀತಿಯಿಂದ ಕೊಡಬೇಕು. ಏನನ್ನಾದರೂ ಕೊಡ್ತಾ ಇದ್ದೀನಿ ನಾನು, ಅವನಿಗೆ ಇನ್ಸಲ್ಟ್ ಮಾಡಿ ಕೊಡುವಂಥದ್ದಲ್ಲ, ಇನ್ಸಲ್ಟ್ ಮಾಡಿ ಕೊಡೋಂಥದ್ದಲ್ಲ. ಅದನ್ನು ಪ್ರೀತಿಯಿಂದ ಕೊಡಬೇಕು. ಅಥವಾ ಅಲ್ಲಿ ಒಂದು ಋಣಭಾವ ಅನ್ನೋದು ಹುಟ್ಕೊಂಡ್ಬಿಡುತ್ತೆ, ಅಯ್ಯೋ ಅವನ ಹತ್ರ ನಾನು ಇಸ್ಕೊಂಡೆ ಅಂತ ಆ ಭಾವ ಹುಟ್ಟಿಸಿ ಕೊಡಬೇಕು ಅನ್ನೋದಿರುತ್ತೆ. ಆ ಥರ ಮಾಡಬಾರ್ದು ಅಂತ. ಅವ್ರು ಕಷ್ಟದಲ್ಲಿದ್ದಾರೆ, ಕೊಡ್ತಾ ಇದ್ದೀನಿ ನಾನು, ಪ್ರೀತಿಯಿಂದ ನನ್ನ ಹತ್ರ ಇವತ್ತಿದೆ ನೀನು ಇಸ್ಕೊ, ಆ ರೀತಿಯಲ್ಲಿ ಕೊಡುವಂಥದ್ದು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಗುರು ಶಿಷ್ಯನಿಗೆ ಕಡೆಯದಾಗಿ ಕೊಡ್ತಾ ಇರುವಂತಹ ಈ ಉಪದೇಶ ಇನ್ನೊಂದು ಸ್ವಲ್ಪ ಇದೆ. ಅದನ್ನು ನಾವು ಈ ಪ್ರಾರಂಭ ಮಾಡಿದ್ರೆ ಮುಗಿಸ್ಲಿಕ್ಕಾಗಲ್ಲ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ತಗೊಳ್ಳೋಣ. ಅದನ್ನು ಇನ್ನೊಂದು ಸಲ ಓದ್ತೀನಿ, ಇಲ್ಲಿವರೆಗೂ ಏನು ನಾವು ನೋಡಿದ್ವಿ, ಆನಂತರ ಮುಗಿಸೋಣ. ವೇದಮನೋಚಾಚಾರ್ಯೋಂತೆ ವಾಸಿನ ಮನುಷಾಸ್ತೆ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾರುತ್ಯ ಪ್ರಜಾತಂತುಂ ವಾ ವ್ಯವಚ್ಛೇತ್ಸಿ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಗಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಏಕೆ ಚಾಸ್ಮಚ್ಛ್ರೇಯಾಗಂಸೋ ಬ್ರಾಹ್ಮಣಾಃ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ದೇಯಂ
अश्रद्धया अदेयं श्रिया देयं ह्रिया देयं धिया देयं संविदा देयं. ಅಲ್ಲಿವರೆಗೂ ನೋಡಿದ್ವಿ, ಮತ್ತೆ ಮುಂದುವರಿಸೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.